सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಪರಮಾತ್ಮನ ತಾಂಡವ ನೃತ್ಯ, ಅದನ್ನು ಪುಷ್ಪದಂತಾಚಾರ್ಯ ಕಾಸ್ಮಿಕ್ ಡಾನ್ಸ್ ಅಂತ ಹೇಳಿ ಆ ಒಂದು ಪರಮಾತ್ಮ ನೃತ್ಯವನ್ನು ಮಾಡುವ ಮೂಲಕ ಕಾಲಬಲನ ಗಮನವನ್ನು ತನ್ನೆಡೆಗೆ ಸೆಳೆದುಕೊಂಡು ಪೃಥ್ವಿಯನ್ನು ಅವನು ರಕ್ಷಿಸಬೇಕು ಅನ್ನುವಂತಹ ಕೆಲಸವನ್ನು ಅವನು ಮಾಡಿದ್ದಾನೆ. ಆದರೆ ಅದರ ಎಫೆಕ್ಟ್ಸು ಬೇರೆ ಬೇರೆ ರೀತಿಯಲ್ಲಾಯಿತು. ಭೂಮಿ ತಾಯಿ ಹೆದರ್ತಾಳೆ. ವೈಕುಂಠದಲ್ಲಿ ವಿಷ್ಣು ಅಂಡ್ ದಿ ವೈಕುಂಠವಾಸಿಗಳು ಅವರು ಕೂಡ ಹೆದರ್ತಾರೆ. ಏನು ನಡೀತಾ ಇದೆ ಇಲ್ಲಿ ಎರಡು ದೊಡ್ಡ ಗದೆಗಳಿಂದ ಪ್ರಹಾರ ಆಗ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಅವರು ಹೆದರ್ತಾರೆ. ಇನ್ನುಳಿದಂತೆ ಸ್ವರ್ಗವಾಸಿಗಳು ಯಾವುದೋ ಬಹಳ ದೊಡ್ಡ ಚಾಟಿಯ ಏಟು ನಮಗೆ ಬೀಳಬಹುದು, ಚಾಟಿ ಬೀಸಿದಂತೆ ಭಾಸವಾಗ್ತಾ ಇದೆ ಅಂತ ಹೇಳಿ ಶಿವನ ಜಟೆಯನ್ನು ಕುರಿತು ಅವರೆಲ್ಲ ಗಾಬರಿ ಆಗ್ತಾರೆ. ಬಟ್ ಅಲ್ಟಿಮೇಟ್ಲಿ ಪರಮಾತ್ಮ ಶಿವ ಈ ಒಂದು ತಾಂಡವ ನೃತ್ಯವನ್ನು ಮಾಡಿದ್ದು ಜಗತ್ತನ್ನು ರಕ್ಷಿಸುವ ಸಲುವಾಗಿ. ಆ ಮೂಲಕ ಕಾಲಬಲ ಹಾಗೂ ಅಪಸ್ಮರ, ಇಲ್ಲಿ ಅಪಸ್ಮರ ಅನ್ನುವಂತಹದ್ದು ಇಗ್ನೋರೆನ್ಸ್, ಅವಿದ್ಯೆ ಅಂತ ಹೇಳ್ತಾರೆ. ಸೊ ಈ ಒಂದು ಸೂಪರ್ ಇಂಪೋಸಿಷನ್, ಇನ್ಫ್ಯಾಕ್ಟ್ ಸೊ ಈ ಒಂದು ಸೂಪರ್ ಇಂಪೋಸಿಷನ್ ಅದು ನಾಶವಾಗಬೇಕು ಅಂತಂದರೆ ಜ್ಞಾನ ಈಸ್ ದಿ ಅಲ್ಟಿಮೇಟ್ ಪರಿಹಾರ. ಸೊ ಹೀಗೆ ಅಪಸ್ಮರನನ್ನು ಕಾಲ ಕೆಳಗೆ ಅವನು ಬೀಳುವಂತೆ ಮಾಡಿ ಅವನನ್ನು ತುಳಿತಾನೆ. ಸೊ ಅಪಸ್ಮರನನ್ನು ತುಳಿತಾ ಇದ್ದಿದ್ದು ಒಂದು ರೀತಿಯ ತಾಂಡವ ನೃತ್ಯ. ಸೊ ಮತ್ತೆ ಮೇಲೇಳದಂತೆ ಅಪಸ್ಮರ ಅಲ್ಲಿ ನಾಶವಾಗ್ತಾನೆ. ದಟ್ ಮೀನ್ಸ್ ಅಜ್ಞಾನ ನಾಶವಾಯಿತು. ಆ ಸೂಪರ್ ಇಂಪೋಸಿಷನ್ ಅನ್ನುವಂತಹದ್ದು ನಾಶವಾಯಿತು, ಬಿಕಾಸ್ ದಿ ಜ್ಞಾನ ಎಂಟರ್ಡ್. ಸೊ ಹೀಗೆ ಪರಮಾತ್ಮ ಶಿವನನ್ನು ವರ್ಣನೆ ಮಾಡಿ ಈಗ ಮತ್ತೆ ಹೇಳ್ತಾನೆ, ವಿಯದ್ವ್ಯಾಪೀತಾರ ಗಣಗುಣಿತ ಫೇನೋದ್ಗಮರುಚಿ ಪ್ರವಾಹೋ ವಾರಾಮ್ಯ ಪೃಷತಲಗು ದೃಷ್ಟ ಶಿರಸಿತೆ ಜಗದ್ವೀಪಾಕಾರಂ ಜಲಧಿ ವಲಯಂ ತೇನ ಕೃತಮಿತಿ ಅನೇನೈವೋನ್ನೇಯಂ ಧೃತ ಮಹಿಮ ದಿವ್ಯಂ ತವ ವಪುಃ. ಇಲ್ಲಿ ಮತ್ತೊಂದು ಪುರಾಣದ ಕಥೆಯನ್ನು ತೆಗೆದುಕೊಂಡು ಬಂದು ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವನನ್ನು ಮನಸ್ಸಿಗೆ ತೃಪ್ತಿಯಾಗುವಂತೆ ಅವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಸೊ ಪರಮಾತ್ಮನನ್ನು ಎಷ್ಟು ರೀತಿಯಿಂದ ವರ್ಣನೆ ಮಾಡಿದ್ರು ಸಾಲದು, ಯಾವ ರೀತಿಯಿಂದ ಸ್ತುತಿ ಮಾಡಿದ್ರು ಪುಷ್ಪದಂತಾಚಾರ್ಯನಿಗೆ ತೃಪ್ತಿ ಆಗ್ತಾ ಇಲ್ಲ. ಸೊ ಪ್ರತಿ ಸಂದರ್ಭವನ್ನು ಅವನು ಉಪಯೋಗಿಸಿಕೊಂಡು ಮತ್ತೆ ಅನೇಕ ಅದು ಪುರಾಣಗಳಿರ್ಬೋದು, ಯಾವುದೋ ಒಂದು ಘಟನೆ ಇರಬಹುದು, ಅಥವಾ ಪರಮಾತ್ಮನ
ಶಕ್ತಿ ಇರಬಹುದು, ಅವೆಲ್ಲವನ್ನ ನೆನಪು ಮಾಡಿಕೊಂಡು ಆ ಮೂಲಕ ಶಿವನನ್ನು ಅವನು ಸ್ತುತಿ ಮಾಡ್ತಾ ಇದ್ದಾನೆ. ಇಲ್ಲಿ ಮತ್ತೊಂದು ಪುರಾಣದ ಒಂದು ಪ್ರಸಂಗವನ್ನು ತಂದಿದ್ದಾನೆ. ಗಂಗೆಯನ್ನ ನಾವು ದೇವ ನದಿ ಅಂತಲೇ ಕರೀತೀವಿ. ಬಿಕಾಸ್ ಇಟ್ ಈಸ್ ಸೋ ಪವಿತ್ರ. ಗಂಗಾ ನದಿ, ಗಂಗಾ ನೀರು ಅಂತಂದರೆ ನಮಗೆ ಅಷ್ಟೊಂದು ಪಾವನ ಅದು. ಸೊ ಗಂಗೆಯನ್ನು ನಾವು ದೇವ ನದಿ. ಈ ಗಂಗೆ ಎನ್ನುವಂಥವಳು ಇಡೀ ಅಂತರಿಕ್ಷವನ್ನು, ಆಕಾಶವನ್ನು ಆವರಿಸಿಕೊಂಡು ಅವಳು ದೇವಲೋಕದಲ್ಲಿ ಹರಿತಾ ಇರ್ತಾಳೆ. ಸೊ ದೇವಲೋಕದಲ್ಲಿ ಹರಿತಾ ಇರುವಂತಹ ನದಿ ಈಸ್ ಗಂಗೆ. ಆದರೆ ಈಗ ನಾವು ಗಂಗೆಯನ್ನು ಇಲ್ಲಿ ಭೂಮಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಗಂಗೆ ಇಲ್ಲಿ ಭೂಮಿಯಲ್ಲೂ ಕೂಡ ಹರಿತಾ ಇದ್ದಾಳೆ, ಅದು ನಮಗೀಗ ಗೊತ್ತಾಗಿದೆ. ಬಟ್ ಪುರಾಣಗಳ ಪ್ರಕಾರ ಅವಳು ದೇವಲೋಕದಲ್ಲಿ ಇದ್ದಂತಹವಳು, ಅವಳು ದೇವಲೋಕದ ನದಿ. ಈ ದೇವಲೋಕದ ನದಿ ಈ ಭೂಮಿಗೆ ಹೇಗೆ ಬಂದ್ಲು? ಸೊ ಅದರ ಸುತ್ತ ಇರುವಂತಹ ಒಂದು ಪ್ರಸಂಗ. ಸೊ ನೌ ವಿ ಆರ್ ಏಬಲ್ ಟು ಸಿ ದಿ ಗಂಗಾ ನದಿ ಇನ್ ದಿಸ್ ಜಗತ್. ಗಂಗೆ ಅಂತ ಹೇಳಿದಾಗ ನಾವು ವಿ ಕಾಲ್ ಹರ್ ಮದರ್ ಗಂಗಾ. ಅವಳು ಗಂಗಾ ಮಾತೆ ಅಂತಲೇ ನಾವು ಒಂದು ಬಹಳ ಪೂಜ್ಯ ಭಾವನೆಯನ್ನು ನಾವೆಲ್ಲ ಹೊಂದಿದ್ದೀವಿ. ಸೊ ದಿಸ್ ಗಂಗಾ ಮಾತೆ, ಶಿ ಯೂಸ್ ಟು ಫ್ಲೋ ಇನ್ ದಿ ದೇವಲೋಕ, ಸ್ವರ್ಗಲೋಕದಲ್ಲಿ ಇದ್ದಂತಹವಳು ಅವಳು. ದಟ್ ಗಂಗಾ ದೇವಿ, ಶಿ ಬಿಲಾಂಗ್ಸ್ ಟು ದಿ ದೇವಲೋಕ. ಸೊ ಗಂಗಾಜಿ, ಶಿ ಬಿಫೋರ್ ಶಿ ಕಮ್ಸ್ ಟು ದಿಸ್ ಭೂಮಿ, ಅವಳ ವಾಸಸ್ಥಾನ ಮತ್ತು ಅವಳು ಹರಿತಾ ಇದ್ದಿದ್ದು ದೇವಲೋಕದಲ್ಲಿ. ಸೊ ದೇವಲೋಕದಲ್ಲಿದ್ದಂತಹ ಗಂಗೆ ಭೂಮಿಗೆ ಯಾಕೆ ಇಳಿದು ಬಂದಳು? ಅದು ಒಂದು ಪ್ರಶ್ನೆ. ಮತ್ತು ದೇವಲೋಕದಲ್ಲಿ ಆಕಾಶವನ್ನು ಮತ್ತು ಅಂತರಿಕ್ಷವನ್ನು ವ್ಯಾಪಿಸಿಕೊಂಡು ಸ್ವರ್ಗಲೋಕದಲ್ಲಿ ಅಥವಾ ದೇವಲೋಕದಲ್ಲಿ ಅವಳು ಹರಿತಾ ಇದ್ದಾಳೆ ಅಂತಂದರೆ ಅವಳ ವ್ಯಾಪ್ತಿಯ ವರ್ಣನೆ ಅದು. ಸೊ ಗಂಗೆಯ ವರ್ಣನೆ, ಅವಳು ಬಹಳ ಸೌಂದರ್ಯದಿಂದ ಇದ್ದಳು. ದಿಸ್ ಗಂಗೆ, ಹೌ ಬ್ಯೂಟಿಫುಲ್ ಶೀ ಈಸ್ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾನೆ ಪುಷ್ಪದಂತಾಚಾರ್ಯ. ಹೀಗೆ ಗಂಗಾ ನದಿಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಅವನು ಹೇಳ್ತಾನೆ, ಗಂಗೆಯ ನೀರಿನಲ್ಲಿರುವಂತಹ ನೊರೆ, ಆ ನೊರೆನಲ್ಲಿ ನಕ್ಷತ್ರಗಳು ಮಿನುಗಿದಾಗ, ಅಲ್ಲಿ ಪ್ರತಿಬಿಂಬ, ನಕ್ಷತ್ರಗಳ ಪ್ರತಿಬಿಂಬ ರಿಫ್ಲೆಕ್ಟ್ ಆದಾಗ, ಬಿಕಾಸ್ ಆಫ್ ದ ರಿಫ್ಲೆಕ್ಷನ್ ಆಫ್ ದಿ ಸ್ಟಾರ್ಸ್ ಇನ್ ದಟ್ ಫೋಮ್, ಗಂಗೆ ಮತ್ತಷ್ಟು ಸೌಂದರ್ಯದಿಂದ ಕಾಣ್ತಾ ಇದ್ದಾಳೆ. ಗಂಗೆನಲ್ಲಿ ಸಾಕಷ್ಟು ನೊರೆಗಳಿವೆ. ಆ ನೊರೆಗಳೇ ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ. ಅದರ ಜೊತೆಗೆ ಈಗ ಅಲ್ಲಿ ನಕ್ಷತ್ರಗಳ ಗುಂಪು, ಆಕಾಶದಲ್ಲಿರುವಂತಹ ಅನೇಕ ನಕ್ಷತ್ರಗಳು ಆ ನೊರೆನಲ್ಲಿ ತಮ್ಮ ಪ್ರತಿಬಿಂಬವನ್ನು ತೋರಿಸಿದಾಗ ಗಂಗೆ ಮತ್ತಷ್ಟು ಸುಂದರಿಯಾಗಿ ಕಾಣ್ತಾ ಇದ್ದಾಳೆ. ನೊರೆಗಳ ಸೌಂದರ್ಯ ಮತ್ತು ನೊರೆಗಳಲ್ಲಿ ಕಂಡುಬಂದಂತಹ ನಕ್ಷತ್ರಗಳ ಪ್ರತಿಬಿಂಬದ ಕಾರಣದಿಂದ ದಿಸ್ ಗಂಗೆ, ಶಿ ಈಸ್ ಮಚ್ ಮೋರ್ ಬ್ಯೂಟಿಫುಲ್. ಸೊ ವೆರಿ ರಿಚ್ ಇನ್ ಸೌಂದರ್ಯ. ಇಂತಹ ಗಂಗೆಯ ವಿಸ್ತಾರ, ಅದರ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಅದು ಇಡೀ ಆಕಾಶವನ್ನು ಆವರಿಸಿಕೊಂಡಿದೆ. ಆ ನಂತರದಲ್ಲಿ ದೇವಲೋಕವನ್ನೆಲ್ಲ ಅದು ವ್ಯಾಪಿಸಿತು. ಹೀಗೆ ಆಕಾಶ, ಅಂತರಿಕ್ಷ ಇವೆಲ್ಲವನ್ನ ವ್ಯಾಪಿಸಿಕೊಂಡಂತಹ ನದಿ ದಿಸ್ ಗಂಗೆ, ಶಿ ಈಸ್ ವೆರಿ ವಾಸ್ಟ್. ಇಷ್ಟು ಬೃಹತ್ ಗಂಗಾ ಅವಳು ಭೂಮಿಗೆ ಬಂದಾಗ, ಬರುವುದಕ್ಕೆ ಮುಂಚೆ ಭೂಮಿಗೆ ಬರಬೇಕು ಅನ್ನುವಂತಹ ಪ್ರಯತ್ನ ನಡೆಯುತ್ತೆ. ಸೊ ಅವಳು ಮತ್ತೆ ಭೂಮಿಯನ್ನು ಮುಟ್ಟುವ ಮೊದಲು ಅವಳು ಶಿವನ ಜಟೆನಲ್ಲಿ ಸಿಕ್ಕಾಕೋತಾಳೆ. ಗಂಗೆ ಅಂತಂದರೆ ಶಿ ಈಸ್ ವೆರಿ ಬೃಹತ್ ಅನ್ನೋದು ಗೊತ್ತಾಗಿದೆ. ಅಂತರಿಕ್ಷ, ದೇವಲೋಕವನ್ನೆಲ್ಲ ವ್ಯಾಪಿಸಿದಳು ಅವಳು. ಅಷ್ಟು ದೊಡ್ಡ ಗಂಗೆ ನದಿ ಶಿವನ ಜಟೆನಲ್ಲಿ ಸಿಕ್ಕಾಕೊಂಡಾಗ, ಆ ಶಿವನ ಜಟೆಯಲ್ಲಿ ಇಷ್ಟು ದೊಡ್ಡ ಗಂಗೆ ಒಂದು ಸಣ್ಣ ನೀರಿನ ಬಿಂದುವಿನಂತೆ ಕಾಣ್ತಾ ಇದ್ದಾಳೆ. ವೈ ದಿಸ್ ಕಂಪ್ಯಾರಿಸನ್?
ಪ್ರಾರಂಭದಲ್ಲಿ ಗಂಗೆಯ ವಿಸ್ತಾರವನ್ನು ವರ್ಣನೆ ಮಾಡಿ ಆ ನಂತರದಲ್ಲಿ ಅವಳಿಗೆ ಭೂಮಿ ತಲುಪುವ ಮುಂಚೆ ಅವಳು ಶಿವನ ಜಟೆನಲ್ಲಿ ಸಿಕ್ಕಾಕೋತಾಳೆ. ಶಿವನ ಜಟೆನಲ್ಲಿ ಸಿಕ್ಕಾಕೊಂಡಾಗ ಅಷ್ಟು ದೊಡ್ಡ ಗಂಗೆ ಒಂದು ಸಣ್ಣ ನೀರಿನ ಹನಿಯಂತೆ ಕಾಣ್ತಾ ಇದ್ದಾಳೆ. ಸೊ ಇಲ್ಲಿ ಪುಷ್ಪದಂತಾಚಾರ್ಯ ಯಾಕೆ ಈ ಒಂದು ಕಂಪ್ಯಾರಿಸನ್ ಮಾಡಿದ್ದಾನೆ ಅಂತಂದರೆ, ಬಿಕಾಸ್ ಫಾರ್ ಹಿಮ್ ದಿಸ್ ಶಿವ ಈಸ್ ಹಿಸ್ ಆರಾಧ್ಯ ದೈವ ಆ್ಯಂಡ್ ಶಿವ ಈಸ್ ವೆರಿ ಗ್ರೇಟ್. ಶಿವ ಈಸ್ ವೆರಿ ಹ್ಯೂಜ್. ಅವನು ಮಹಾಶಕ್ತಿಶಾಲಿ. ಆ್ಯಂಡ್ ಶಿವ ಈಸ್ ಆ್ಯಕ್ಚುಲಿ he has got that ಬೃಹತ್ ಬಾಡಿ, ದಟ್ ಡಿವೈನ್ ಬಾಡಿ ಈಸ್ ವೆರಿ ಬೃಹತ್ ಅನ್ನೋವಂತಹದ್ದನ್ನು ಅವನು ಹೇಳೋದಕ್ಕೆ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ನೇರವಾಗಿ ಶಿವ ಈಸ್ ಮಚ್ ಮೋರ್ ಬಿಗ್ಗರ್ ದ್ಯಾನ್ ಗಂಗಾ ಅಂತ ಹೇಳ್ತಾ ಇಲ್ಲ. ಗಂಗಾ ಈಸ್ ವೆರಿ ವಾಸ್ಟ್ ಅನ್ನೋವಂತಹದ್ದನ್ನು, ಇಡೀ ಆಕಾಶವನ್ನು ದೇವಲೋಕವನ್ನೆಲ್ಲ ವ್ಯಾಪಿಸಿದಾಳೆ. ಇಷ್ಟು ದೊಡ್ಡ ವಿಸ್ತಾರವನ್ನು ಹೊಂದಿರುವಂತಹ ಗಂಗಾ ಭೂಮಿಗೆ ಬರೋದಕ್ಕೆ ಮುಂಚೆ ಶಿವ ಅವಳ ಫೋರ್ಸ್ನ ತಡ್ಕೋತೀನಿ ಅಂತ ಹೇಳಿ ನಿಂತಾಗ, ಅವಳು ಮೇಲಿನಿಂದ ರಭಸವಾಗಿ ಧುಮುಕಿದಾಗ ದ ಎಂಟೈರ್ ಗಂಗಾ ಶಿ ವಾಸ್ ಲಾಕ್ಡ್ ಇನ್ ಹಿಸ್ ಮ್ಯಾಟೆಡ್ ಹೇರ್ಸ್. ಸೊ ಆ ಜಟೆನಲ್ಲಿ ಅವಳು ಹೆಂಗೆ ಕಾಣಿಸ್ತಾ ಇದ್ದಾಳೆ ಅಂತಂದರೆ, ಒಂದು ಸಣ್ಣ ನೀರಿನ ಹನಿ, ಅದು ಬೇರೆ ಯಾರಿಗೂ ಕಾಣೋದೇ ಇಲ್ಲ. ಆದರೂ ಕೂಡ ಅವಳು ಅಲ್ಲಿಂದ ರಭಸವಾಗಿ ಧುಮುಕಿ ಶಿವನ ಜಟೆನಲ್ಲಿ ಬಂದು ಬಿದ್ದಿದ್ದಾಳೆ, ಸಿಕ್ಕಾಕೊಂಡಿದ್ದಾಳೆ ಅಂತಂದಾಗ, ಕೆಳಗಡೆ ಇನ್ನೂ ಅವಳು ಹರಿತಾ ಇಲ್ಲ ಅಂತಂದಾಗ ಶಿ ಮಸ್ಟ್ ಬಿ ದೇರ್ ಇನ್ ಹಿಸ್ ಮ್ಯಾಟೆಡ್ ಹೇರ್, ಅಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ ಎನ್ನುವಂತಹ ಅರ್ಥ. ಅದರ ಪ್ರಕಾರ ಅವಳು ಕಾಣಿಸ್ತಾನೇ ಇಲ್ವಲ್ಲ ಅಂತಂದರೆ, ಅಷ್ಟು ದೊಡ್ಡ ಗಂಗೆ ಅವನ ಜಟೆನಲ್ಲಿ ಒಂದು ಸಣ್ಣ ನೀರಿನ ಬಿಂದುವಾಗಿ ಹೋಗಿದ್ದಾಳೆ ಅವಳು. ಅಷ್ಟು ಹ್ಯೂಜ್ ನನ್ನ ಶಿವ ಅಂತ ಹೇಳಿ ಶಿವನನ್ನು ಕೊಂಡಾಡ್ತಾ ಇದ್ದಾನೆ. ಸೊ ಲಾರ್ಡ್ ಶಿವನನ್ನು ಈ ರೀತಿ ಹೀ ಈಸ್ ವೆರಿ ಹ್ಯೂಜ್ ಅನ್ನೋವಂಥದ್ದನ್ನು ಹೀಗೆ ಕಂಪೇರ್ ಮಾಡಿ ದಿಸ್ ಗಂಗೆ ಈಸ್ ನಥಿಂಗ್ ಅನ್ನುವಂತಹದ್ದನ್ನು ಹೇಳೋದಕ್ಕೆ ಇದು. ಸೊ ವರ್ಣನೆಯಲ್ಲಿ ಕೂಡ ಪ್ರಾರಂಭದಲ್ಲಿ ಗಂಗೆಯ ಅಷ್ಟು ದೊಡ್ಡ ವಿಸ್ತಾರವನ್ನು ವರ್ಣನೆ ಮಾಡಿ ನಾವು ಅದಕ್ಕಿಂತ ದಿಸ್ ಶಿವ ಈಸ್ ವೆರಿ ವೆರಿ ಹ್ಯೂಜ್ ಈ ರೀತಿ ಹೇಳಿದ್ದಾನೆ. ಸೊ ಈ ಒಂದು ವಿಚಾರವನ್ನು, ಶಿವನ ಜಟೆನಲ್ಲಿ ಇಷ್ಟು ದೊಡ್ಡ ಬೃಹತ್ ಗಂಗೆ ಒಂದು ಸಣ್ಣ ನೀರಿನ ಹನಿಯಂತೆ ಭಾಸವಾಗ್ತಾ ಇದ್ದಾಳೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ನಮ್ಮ ಧ್ಯಾನದಲ್ಲಿ ಚಿಂತನೆಗೆ ಇಟ್ಕೊಂಡ್ರೆ, ವಿ ವಿಲ್ ರಿಯಲಿ ಅಪ್ರಿಷಿಯೇಟ್ ದಿ ಬ್ಯೂಟಿ ಆಫ್ ದ ಶಿವ. ಸೊ ಅಟ್ ದ ಸೇಮ್ ಟೈಮ್ ಒಂದು ಸಣ್ಣ ನೀರಿನ ಹನಿಯಂತೆ ಅವಳು ಕಾಣ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನು ಮತ್ತೆ ನಾವು ಕಾಂಟಂಪ್ಲೇಟ್ ಮಾಡಿದ್ರೆ, ಸೊ ಶಿವನ ಜಟೆಗೆ ಬರೋದಕ್ಕೆ ಅವಳು ಮುಂಚೆ ಅವಳು ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದ್ಲು. ಇಡೀ ಅಂತರಿಕ್ಷ ಸಾಲಿಲ್ಲ ಅವಳಿಗೆ, ದೇವಲೋಕ ಸಾಲಿಲ್ಲ, ಎಲ್ಲವನ್ನ ಮೀರಿ ಅವಳು ಹರಿತಾ ಇದ್ದಾಳೆ. ಸೊ ಅಷ್ಟು ದೊಡ್ಡ ನದಿಯನ್ನು ನಾವು ನಮ್ಮ ಆಲೋಚನೆಗೆ ತಂದುಕೊಂಡ್ರೆ, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಆ್ಯಂಡ್ ಆಫ್ಟರ್ ದಿ ಕಂಪ್ಯಾರಿಸನ್, ಅಷ್ಟು ದೊಡ್ಡ ವ್ಯಾಪ್ತಿಯನ್ನು ಹೊಂದಿದಂತಹ ಗಂಗೆ ನಾವು ಶಿವನನ್ನು ಕುರಿತು ಚಿಂತನೆಗೆ ಕೂತ್ಕೊಂಡಾಗ, ಆ ಶಿವನ ಜಟೆನಲ್ಲಿ ಅವಳು ಸಿಕ್ಕಾಕೋತಾಳೆ ಅಂತಂದಾಗ, ಶಿವ ನಮಗೆ ಬಹಳ ದೊಡ್ಡ ಹ್ಯೂಜ್ ಕಾಸ್ಮಿಕ್ ಬಾಡಿಯಾಗಿ ಕಂಡು ಬರ್ತಾನೆ. ಅಲ್ಲಿ ಎಲ್ಲೋ ಒಂದು ಅವನ ಮ್ಯಾಟೆಡ್ ಹೇರ್ನಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ನೀರಿನ ಹನಿಯಾಗಿ ಅವಳು ಕಂಡು ಬರ್ತಾಳೆ. ಸೊ ಬಹಳ ಸೂಕ್ಷ್ಮವಾದ ವಿಚಾರ. ಸೊ ಇಂತಹ ಒಂದು ವಿಚಾರನೇ ನಮಗೆ ಮೈ ರೋಮಾಂಚನವಾಗುತ್ತೆ. ಸೊ ದ ವೆರಿ ಇಮ್ಯಾಜಿನೇಷನ್ ಇಟ್ ವಿಲ್ ಬಿ ಎ ಬಿಗ್ ಸರ್ಪ್ರೈಸ್, ಒಂದು ರೀತಿಯ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಸೊ ಹೌ ಬಿಗ್ ದಿಸ್ ಶಿವ ಈಸ್ ಅನ್ನುವಂತಹ ಒಂದು ಕಲ್ಪನೆಗೆ ನಾವು ಬರಬೇಕು ಅಂತಂದರೆ ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗತ್ತೆ. ಸೊ ಲಾರ್ಡ್ ಶಿವ ಅಂಡ್ ಹಿಸ್ ಬಾಡಿ ಈಸ್ ವೆರಿ ಬಿಗ್, ವೆರಿ ಹ್ಯೂಜ್. ಮತ್ತು ಅಂತರಿಕ್ಷ ಮತ್ತು ದೇವಲೋಕವನ್ನು ವ್ಯಾಪಿಸಿರುವಂತಹ ಈ ಗಂಗೆ, ಶಿ ಈಸ್ ವೆರಿ ಪವರ್ಫುಲ್ ಆಲ್ಸೋ. ದಿಸ್ ಪವರ್ಫುಲ್ ಗಂಗಾ ಈಸ್ ಸೀನ್ ಆಸ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್ ಆನ್ ದ ಹೆಡ್ ಆಫ್ ಶಿವ.
ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಎಗೇನ್ ಇಲ್ಲೂ ಕೂಡ ಪುಷ್ಪದಂತಾಚಾರ್ಯ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅಷ್ಟು ದೊಡ್ಡ ಗಂಗೆ, ಅವಳ ಫೋರ್ಸು, ಅವಳ ಶಕ್ತಿಯನ್ನು ವರ್ಣನೆ ಮಾಡ್ತಾ ಮಾಡ್ತಾ ಶಿವನ ಜಟೆನಲ್ಲಿ ಅವಳು ಒಂದು ಸಣ್ಣ ನೀರಿನ ಬಿಂದು ಅಂತ ಹೇಳಿದಾಗ ನೇರವಾಗಿ ಅವನು ಶಿವ ಈಸ್ ಮತ್ತಷ್ಟು ಸ್ಟ್ರಾಂಗ್ ಅನ್ನುವಂತಹದ್ದನ್ನು ಅವನು ಹೇಳಲೇಬೇಕಾಗಿಲ್ಲ, ನಮ್ಮ ಆಲೋಚನೆಗೆ ಬಿಟ್ಬಿಡ್ತಾನೆ, ಥಿಂಕ್ ಅಬೌಟ್ ಇಟ್ ಅಂತ. ಆ ರೀತಿಯ ವರ್ಣನೆಯನ್ನು ಮಾಡಿದ್ದಾನೆ ಇಲ್ಲಿ. ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಶ್ಲೋಕ. ಈ ಒಂದು ಸ್ತುತಿಯಲ್ಲಿ ನಾವು ಅದನ್ನು ನೋಡಬಹುದು. ಸೊ ಗಂಗೆಯ ನೀರು ಈ ಭೂಮಿಯನ್ನು ತಲುಪಿದ ನಂತರದಲ್ಲಿ ಈ ಭೂಮಿನಲ್ಲಿ ಅದು ಅನೇಕ ದ್ವೀಪಗಳನ್ನು ಉಂಟು ಮಾಡುತ್ತೆ. ದ ಗಂಗಾ ವಿಚ್ ಈಸ್ ದೇರ್ ಇನ್ ದ ಸ್ಕೈ came down to the earth and created plenty of islands in the earth. So this Gangaji is a small drop on the head of Lord Shiva. So Gangeya vastness and beauty, and she is so powerful ಅಂತ ಹೇಳಿದಾಗ, ಇಷ್ಟೊಂದು ಶಕ್ತಿಶಾಲಿ, ಇಷ್ಟೊಂದು ಬೃಹತ್ ಗಂಗೆ ಈ ಭೂಮಿಗೆ ಹೇಗೆ ಬಂದ್ಲು, ಯಾಕೆ ಬಂದ್ಲು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಎಲ್ಲೋ ದೇವಲೋಕದಲ್ಲಿ ಹರಿತಾ ಇದ್ದಂತಹ ಈ ಒಂದು ಗಂಗೆ ಭೂಮಿಗೆ ಬರುವಂತಹ ಪ್ರಮೇಯ ಯಾಕೆ ಉಂಟಾಯಿತು ಮತ್ತು ಅವಳು ಯಾಕೆ ಬರಬೇಕಾಯಿತು, ಅಲ್ಲೇ ಇರ್ಬೋದಾಗಿತ್ತಲ್ಲ. ಸೊ ದೇರ್ ಈಸ್ ಎ ಸ್ಟೋರಿ ಇನ್ ದಿ ಪುರಾಣ. ಅದಕ್ಕೆ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ವರ್ಡ್ ಮೀನಿಂಗ್ ಆಫ್ ದಿಸ್ ಶ್ಲೋಕ, ಸ್ತುತಿ. ಯ ಪ್ರವಾಹೋ ವಾರಾಮ್, ದಟ್ ಕಂಟಿನ್ಯೂಸ್ ಫ್ಲೋ ಆಫ್ ವಾಟರ್. ಸೊ ಇಲ್ಲಿ ದ ಹೋಲಿ ರಿವರ್, ಗಂಗೆಯನ್ನು ಕುರಿತು ಹೇಳ್ತಾ ಇರುವಂತಹದ್ದು. ಅವಳು ಶಿ ಬಿಲಾಂಗ್ಸ್ ಟು ದಿ ದೇವಲೋಕ. ಸೊ ಒರಿಜಿನಲಿ ದಿಸ್ ಗಂಗಾ ಅಂತ ಹೇಳಿದಾಗ ಶಿ ಇಸ್ ಎ ದೇವಲೋಕದ ನದಿ. ವಿಯದ್ವ್ಯಾಪ್ತಿ, ಅದು ಇಡೀ ಆಕಾಶವನ್ನ ಹಾಗೂ ದೇವಲೋಕವನ್ನ ಆವರಿಸ್ಕೊಂಡಿರುವಂತಹದ್ದು, ಮತ್ತು ಅದು ಸ್ವರ್ಗಲೋಕದಲ್ಲಿ ಹರಿತಾ ಇದೆ. ಸೊ ಈ ಎಲ್ಲ ಕಾರಣದಿಂದ ರಿವರ್ ಗಂಗಾ, ಮಾತಾ ಗಂಗಾ ಅಂತ ಹೇಳಿದಾಗ ಅದು ಅವಳ ದೇವಲೋಕಕ್ಕೆ ಸೇರಿದವಳು, ದೇವಲೋಕದ ನದಿ ಎನ್ನುವಂತಹದ್ದನ್ನು ತಿಳಿಸುತ್ತೆ. ಮತ್ತು ಅಲ್ಲಿ ಫೇನ ಉದ್ಗಮ ರುಚಿಹಿ, ಇಲ್ಲಿ ರುಚಿಹಿ ಅಂತಂದ್ರೆ ಜನರಲ್ ಮೀನಿಂಗ್ ಟೇಸ್ಟ್. ಆದರೆ ಹಿಯರ್ ಈ ಒಂದು ಸ್ತುತಿಯಲ್ಲಿ ರುಚಿಹಿ ಮೀನ್ಸ್ ದ ಬ್ಯೂಟಿ ಆಫ್ ದಿ ರಿವರ್. ರುಚಿಯನ್ನು ನಾವು ಸವಿತೀವಿ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಸೌಂದರ್ಯ, ದ ಬ್ಯೂಟಿ ಎನ್ನುವಂತಹದ್ದನ್ನು ಕೂಡ ನಾವು ಸವಿಯಬಹುದು. ಸೊ ಈ ಅರ್ಥದಲ್ಲಿ ರುಚಿಹಿ ಮೀನ್ಸ್ ದ ಬ್ಯೂಟಿ ಆಫ್ ದಿ ರಿವರ್. ಅಂಡ್ ಫೇನ, ಫೇನ ಅಂತಂದ್ರೆ ಆ ನದಿಯಲ್ಲಿ ಇರುವಂತಹ ನೀರಿನ ನೊರೆ. ಉದ್ಗಮ ಅಂತಂದ್ರೆ ಇಟ್ ಈಸ್ ಅಪಿಯರಿಂಗ್ ಆಸ್, ಆ ನೊರೆ, ಗಂಗಾ ನದಿಯಲ್ಲಿ ಇರುವಂತಹ ಆ ನೀರಿನ ನೊರೆಗಳು ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಜೊತೆಗೆ ಆ ನೊರೆಗಳ ಕಾರಣದಿಂದ ಗಂಗೆ ಶಿ ಈಸ್ ಲುಕಿಂಗ್ ಮಚ್ ಮೋರ್ ಬ್ಯೂಟಿಫುಲ್. ಅಂಡ್ ಆಡೆಡ್ ಟು ದಿಸ್, the stars are reflecting in that fena. Because the stars are reflecting there, ಅದು ಮತ್ತಷ್ಟು ಶ್ರೀಮಂತಗೊಳಿಸ್ತಾ ಇದೆ ಗಂಗಾ ನದಿಯ ಸೌಂದರ್ಯವನ್ನು. ಸೊ ನದಿಯ ಸೌಂದರ್ಯವನ್ನು ಅದು ಈ ಎಲ್ಲವುಗಳು ಸೇರಿ ಹೆಚ್ಚು ಮಾಡಿದೆ. ಪೃಷತ್ ಲಘು ದೃಷ್ಟ ಶಿರಸಿತೆ, ಇಷ್ಟೊಂದು ವಾಸ್ಟ್ನೆಸ್ ಅಂಡ್ ಬ್ಯೂಟಿಫುಲ್, ವೆರಿ ಪವರ್ಫುಲ್ ಗಂಗೆ ಶಿವನಿಗೆ ಹೇಳ್ತಾ ಇದ್ದಾನೆ ಪುಷ್ಪದಂತಾಚಾರ್ಯ. ಇಷ್ಟು ದೊಡ್ಡ ಗಂಗೆ, ಇಷ್ಟು ಪವರ್ಫುಲ್ ಆಗಿರೋ ಗಂಗೆ, ಅವಳು ದೇವಲೋಕದಿಂದ ಭೂಮಿಗೆ ಬಂದು ನಾನು ಸೇರ್ತೀನಿ ಅನ್ನೋದರ ಮಧ್ಯದಲ್ಲಿ ನಿನ್ನ ತಲೆ ಮೇಲೆ ಬಂದಾಗ ಅವಳು ನಿನ್ನ ಜಟೆನಲ್ಲಿ ಸಿಕ್ಕಾಕೊಂಡು ಒಂದು ಸಣ್ಣ ನೀರಿನ ಹನಿಯಂತೆ ಕಾಣ್ತಾ ಇದ್ದಾಳೆ ಅಂತ ಶಿವನನ್ನ ಅವನು ಕೊಂಡಾಡ್ತಾ ಇದ್ದಾನೆ. ಶಿವನಿಗೆ ಹೇಳ್ತಾ ಇದ್ದಾನೆ, ಶಿ ಇಸ್ ಸೀನ್ ಆಸ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್. ಸೊ ಈ ರೀತಿ ಅವನು ಶಿವನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಮುಂಚೆ ಗಂಗೆಯ ಸೌಂದರ್ಯವನ್ನ, ಅದರ ವ್ಯಾಪ್ತಿಯನ್ನ, ಅದರ ಸ್ಟ್ರೆಂತನ್ನು ಕುರಿತು ವರ್ಣನೆ ಮಾಡಿ, ಈಗ ಅಷ್ಟು ದೊಡ್ಡ ನದಿ ಶಿವನ ತಲೆಯಲ್ಲಿ ಒಂದು ಸಣ್ಣ ನೀರಿನ ಬಿಂದುವಾಗಿ ಕಾಣ್ತಾ ಇದ್ದಾಳೆ.
ಅದರಿಂದ ಅವನು ಗಂಗೆಗೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಗಂಗೆ, ಮದರ್ ಗಂಗಾ, ನೀನೇನು ಮಹಾ ನನ್ನ ಶಿವನ ಮುಂದೆ. ಆ ರೀತಿಯಲ್ಲಿ ಗಂಗೆಗೆ ಅವನು ತಿಳಿಸ್ತಾ ಇರುವಂತಹ ಒಂದು ಸಂದೇಶ ಇದೆ. ಶಿವ ಈಸ್ ಮಚ್ ಮಚ್ ಬಿಗ್ಗರ್ ದ್ಯಾನ್ ಯು. ಇಷ್ಟೊಂದು ದೊಡ್ಡ ಗಾತ್ರವಾದ ನೀನು ಶಿವನ ತಲೆಯನ್ನು ಸೇರಿಕೊಂಡ ಕೂಡಲೇ ಒಂದು ಸಣ್ಣ ನೀರಿನ ಹನಿಯಾಗಿ ಕಾಣಿಸ್ಕೊಂಡ್ಬಿಟ್ಟೆ. ಜಸ್ಟ್ ಎ ಡ್ರಾಪ್ ಆಫ್ ವಾಟರ್, ದಟ್ಸ್ ಆಲ್. ದಟ್ ಮೀನ್ಸ್ ಅವರ್ ಶಿವ, ದ ಲಾರ್ಡ್ ಶಿವ ಈಸ್ ವೆರಿ ಹ್ಯೂಜ್. ಹಿ ಹ್ಯಾಸ್ ಗಟ್ ಸಚ್ ಎ ಡಿವೈನ್ ಬಾಡಿ. ಸೊ ಹೀಗೆ ಒಂದು ಕಡೆ ಗಂಗೆಯನ್ನು ಹೊಗಳಿದನವನು, ಮತ್ತೊಂದು ಕಡೆ ಶಿವನನ್ನು ಹೊಗಳುವಂತಹ ಸಂದರ್ಭದಲ್ಲಿ ಗಂಗೆ ನೀನೇನ್ ಮಹಾ. ಹೀಗೆ ಶಿವ ದಿ ಲಾರ್ಡ್ ಶಿವ ಅಂತಂದರೆ ದಿಸ್ ಪುಷ್ಪದಂತಾಚಾರ್ಯ ಎಷ್ಟು ಸ್ತುತಿ ಮಾಡಿದ್ರು ಸಾಲದು, ಅಂತಹ ಪರಮ ಭಕ್ತ ಅವನು. ಸೊ ಹೀಗೆ ಹಾಡಿ ಹೊಗಳಿ ಗುಣಗಾನ ಮಾಡ್ತಾ ಇದ್ದಾನೆ. ಜಗತ್ಕೃತಂ ತೇನ ಆಕಾರಂ ದ್ವೀಪವಲಯಂ ಜಲದಿ. ನೀನು ಈ ಭೂಮಿಯನ್ನು ತಲುಪಿದ ನಂತರದಲ್ಲಿ ನೀನು ಅನೇಕ ದ್ವೀಪಗಳನ್ನು ಉಂಟು ಮಾಡಿದೀಯಾ. ಯಾಕೆಂತಂದರೆ ನಾವು ನಮ್ಮ ಜಗತ್ತು ಅಂತ ಹೇಳಿದಾಗ ವಿ ಕ್ಯಾನ್ ಸಿ ದಿ 7 islands, surrounded by 7 islands that is created because of this ocean. Hey Lord, your form possessed by firm and ಕಾನ್ಸ್ಟೆಂಟ್ ಗ್ರೇಟ್ನೆಸ್. ಶಿವನನ್ನು ಕುರಿತು ಪುಷ್ಪದಂತಾಚಾರ್ಯ ಹೀಗೆ ಬಹಳ ಹೆಚ್ಚು ಗುಣಗಾನವನ್ನು ಮಾಡ್ತಾ ಇದ್ದಾನೆ. ಇತಿ ಅನೇನ ಏವ ತವ ದಿವ್ಯಂ ವಪುಃ ಧೃತ ಮಹಿಮಾ ಉನ್ನೇಯಂ. ಸೊ ಶಿವನನ್ನು ಕುರಿತು ಪುಷ್ಪದಂತಾಚಾರ್ಯ ಈ ರೀತಿ ಸ್ತುತಿ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಬಿಕಾಸ್ ಪುಷ್ಪದಂತಾಚಾರ್ಯ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶಿವ. ಅವನು ಶಿವನನ್ನು ಕುರಿತು ಸ್ತುತಿ ಮಾಡಲೇಬೇಕು, ಬಿಕಾಸ್ ಈಸ್ ಎ ಡಿವೋಟಿ. ಅದೇನಷ್ಟು ಆಶ್ಚರ್ಯ ಅಲ್ಲ. ಅಂದರೆ ದೇವಲೋಕದಲ್ಲಿ ಇದ್ದಂತಹ ಅಷ್ಟೊಂದು ದೊಡ್ಡ ಪವರ್ಫುಲ್ ಗಂಗಾ ಮಾತೆ ಅವಳು ಭೂಮಿಗೆ ಯಾಕೆ ಬಂದಳು? ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಹೌ ದಿಸ್ ಗಂಗಾ ಮಾತಾ ಶಿ ಕೇಮ್ ಡೌನ್ ಟು ದಿ ಅರ್ತ್. ಸೊ ಅದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ದೆರ್ ಇಸ್ ಎ ಸ್ಟೋರಿ ಆಫ್ ಸಗರ. ಸಗರ ಅನ್ನುವಂತಹವನು ಇಕ್ಷ್ವಾಕು ವಂಶದಲ್ಲಿ ಬಹಳ ಪ್ರಸಿದ್ಧಿಯಾದಂತಹ ಒಬ್ಬ ಚಕ್ರವರ್ತಿ. ಸೊ ಇವನು ಬಹಳ ಪ್ರಸಿದ್ಧಿಯಾದ ಮತ್ತು ಬಹಳ ಶೌರ್ಯವಂತ, ಧೈರ್ಯವಂತ. ಇಂತಹ ಒಬ್ಬ ಚಕ್ರವರ್ತಿ ಏನು ಮಾಡ್ತಾನೆ, ಒಮ್ಮೆ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ಅವನು ಹಿ ಡಿಸೈಡ್ಸ್. ಸೊ ಪ್ರಾರಂಭ ಮಾಡ್ತಾನೆ. ಒಂದು ಅಶ್ವಮೇಧ ಯಾಗವನ್ನು ಮಾಡಿ ಅಲ್ಲಿ ಯಾಗದ ಕುದುರೆ ಅಂತ ಹೇಳಿ ಒಂದು ಅಶ್ವವನ್ನು ಏನು ಮಾಡ್ತಾರೆ, ಅದನ್ನು ಪ್ರಯಾಣಕ್ಕೆ ಬಿಡ್ತಾರೆ. ಅಂತಂದರೆ ಅದು ಹೋಗಬೇಕು, ಆ ಕುದುರೆ ಹೋಗಬೇಕು, ಇಡೀ ಪ್ರಪಂಚವನ್ನು ಸುತ್ತಿ ಬರಬೇಕು. ಸೊ ಅದು ಹಿಂತಿರುಗಿ ಬಂದ ನಂತರ ಆ ಯಾಗದ ಕುದುರೆಯನ್ನು ಯಾರು ಕೂಡ ಕಟ್ಟಾಕಲಿಲ್ಲ ಅಂತಂದಾಗ ಇಡೀ ಭೂಮಂಡಲದ ಚಕ್ರವರ್ತಿ ನಾನು. ಯಾಕೆಂತಂದರೆ ಈ ಅಶ್ವಮೇಧವನ್ನು ಯಾಗ ಮಾಡಿ ಆ ಕುದುರೆಯನ್ನು ನಾನು ಬಿಟ್ಟಾಗ ಅದನ್ನು ತಡೆದು ನಿಲ್ಲಿಸುವಂತಹ ಮತ್ತೊಬ್ಬ ಯಾವ ರಾಜ ಕೂಡ ಇಲ್ಲಿ ಇಲ್ಲ. ಇದು ನಂಬರ್ 1. ಎರಡನೇದೇನು ಅಂತಂದರೆ ದಿಸ್ ಅಶ್ವಮೇಧ ಯಾಗ ಬಹಳ ಪುಣ್ಯದ ಯಾಗ, ಅದು ಬಹಳ ದೊಡ್ಡ ಯಾಗ. ಇಂತಹ ಯಾಗವನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡೋಕ್ಕಾಗೋದೇ ಇಲ್ಲ. ಇಂತಹ ಒಂದು ಯಾಗ ಮಾಡಬೇಕು ಅಂತಂದರೆ 100 ಜನ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕಾಗುತ್ತೆ. ಸೊ ಅಷ್ಟೊಂದು ಪುಣ್ಯ ಸಂಪಾದನೆ ಆಗಿರುವಂತಹವನು ಮಾತ್ರ ಈ ಒಂದು ಅಶ್ವಮೇಧ ಯಾಗವನ್ನು ಮಾಡೋದಕ್ಕೆ ಸಾಧ್ಯ. ಇದರ ಜೊತೆಗೆ ಈ ಯಾಗದ ಮಹತ್ವ ಏನು ಅಂತಂದರೆ, ಇಂತಹ 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ರೆ ಹಿ ಅಟೈನ್ಸ್ ದಿ ಇಂದ್ರ ಪದವಿ. ಸೊ ಅವನಿಗೆ ಇಂದ್ರ ಪದವಿ ಎನ್ನುವಂತಹದ್ದು ಸಿಗತ್ತೆ. ಸೊ ಭೂಮಿಯಲ್ಲಿ ಎಲ್ಲೇ ಒಂದು ಕಡೆ ಈ ಒಂದು ಅಶ್ವಮೇಧ ಯಾಗ ನಡೀತಾ ಇದೆ ಅಂತಂದಾಗ ಅದು ಇಟ್ಸ್ ಎನ್ ಅಲಾರಮ್ ಟು ದಿ ಇಂದ್ರ. ಅವನಿಗೆ ಹೆದರಿಕೆ ಆಗುತ್ತೆ. ಯಾಕೆಂತಂದರೆ
ಒಂದು ಯಾಗವನ್ನು ಮಾಡಿ ಅವನಿಗೆ ಜಯಿಸಿದಾನೆ ಅಂತಂದ ಮೇಲೆ ಅವನಲ್ಲಿ ಮತ್ತಷ್ಟು ಆಸಕ್ತಿ ಹೆಚ್ಚಾಗತ್ತೆ. ಸೊ ಒಂದು ಮಾಡಿ ಯಶಸ್ವಿಯಾಗಿದ್ದೀನಿ, ಹಾಗೆ 100 ಯಾಗವನ್ನು ಮಾಡಿಬಿಡೋಣ. ಯಾಕೆಂದರೆ 100 ಯಾಗವನ್ನು ಮಾಡಿ ಪೂರೈಸಿದ್ರೆ ಹೀಗೆಟ್ಸ್ ಇಂದ್ರ ಪದವಿ. ಆದ್ದರಿಂದ ಈ ಇಂದ್ರನಿಗೆ ಭೂಮಿನಲ್ಲಿ ಯಾರಾದರೂ ಒಂದು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದಾಗ ಹೇಗಾದರೂ ಮಾಡಿ ಆ ಯಾಗ ನಡೆಯದಂತೆ ಪ್ರತಿರೋಧ ಒಡ್ಡುವಂಥದ್ದು, ತಡೆಯೋದು. ಬಿಕಾಸ್ ಎಲ್ಲಿ ನನ್ನ ಇಂದ್ರ ಪದವಿ ಕೈ ತಪ್ಪಿ ಹೋಗುತ್ತೋ ಅನ್ನುವಂತಹ ಹೆದರಿಕೆ. ಸೊ ಇಲ್ಲಿ ಭೂಮಿನಲ್ಲಿ ಸಗರ ಈ ಒಂದು ಯಾಗವನ್ನು ಮಾಡಿ ಯಾಗದ ಅಶ್ವವನ್ನು ಬಿಟ್ಟಿದ್ದಾನೆ, ಅದು ಇಡೀ ಪ್ರಪಂಚವನ್ನು ಸುತ್ತಿ ಬರಲಿ ಅಂತ ಹೇಳಿ. ಆಗ ಇಂದ್ರ ವೇಷ ಮರೆಸ್ಕೊಂಡು ಈ ಯಾಗದ ಕುದುರೆಯನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅದನ್ನು ಅಪಹರಿಸ್ತಾನೆ. ಅದನ್ನು ಅಪಹರಿಸಿ ಕಪಿಲ ಮುನಿಗಳ ಆಶ್ರಮದಲ್ಲಿ ಅದನ್ನು ಕಟ್ಟಾಕ್ಬಿಡ್ತಾನೆ. ಸೊ ಈ ಯಾಗದ ಕುದುರೆ ಕಪಿಲ ಮುನಿಯ ಆಶ್ರಮದಲ್ಲಿದೆ ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಕಪಿಲ ಮುನಿ. ಅವ್ರಿಗೂ ಕೂಡ ನನ್ನ ಆಶ್ರಮದಲ್ಲಿ ಇದು ಬಂದು ಸೇರ್ಕೊಂಡಿದೆ ಅನ್ನುವಂತಹದ್ದು ಅವರಿಗೆ ಗೊತ್ತಿಲ್ಲ. ಹೀಗೆ ಇಂದ್ರ ಭಗವಾನ್ ಏನು ಮಾಡ್ತಾನೆ, ಭೂಮಿಗೆ ಬಂದು ಈ ಯಾಗದ ಕುದುರೆಯನ್ನು ಅಪಹರಿಸಿ ಅದನ್ನು ತಗೊಂಡೋಗಿ ಕಪಿಲ ಮುನಿಗಳ ಆಶ್ರಮದಲ್ಲಿ ಇಟ್ಟಿರ್ತಾನೆ. ಆಗ ಯಾಗ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಯಾಗಕ್ಕೆ ಒಂದು ಅಡಚಣೆ ಉಂಟಾಗಿದೆ. ಸೊ ಯಾಗ ಮುಂದುವರಿಬೇಕು ಅಂತಂದರೆ ಈ ಒಂದು ಯಾಗದ ಕುದುರೆ, ಯಾಗದ ಅಶ್ವ ಸಿಗಬೇಕು. ಸೊ ಯಾಗದ ಅಶ್ವ ಸಿಕ್ಕಲಿಲ್ಲ ಅಂತಂದರೆ ಯಾಗ ಪೂರ್ಣವಾಗಿ ಯಶಸ್ವಿಯಾಗಲಿಲ್ಲ ಈ ಅರ್ಥ. ಸೊ ಆವಾಗ ಏನು ಮಾಡ್ತಾನೆ ಮಹಾರಾಜ ಸಗರ, ತನ್ನ ಮಕ್ಕಳನ್ನು ಕರೆದು ಎಲ್ಲ ದಿಕ್ಕುಗಳಿಗೂ ಹೋಗಿ ನೀವು ಈ ಒಂದು ಕುದುರೆಯನ್ನು ಹುಡುಕೊಂಡ್ಬರಬೇಕು. ಯಾಕೆಂದರೆ ಯಾಗ ಇಟ್ ಶುಡ್ ಕಂಟಿನ್ಯೂ, ಇದು ಇಲ್ಲಿಗೆ ನಿಲ್ಲಬಾರ್ದು. ಸೊ ಹೀಗೆ ತನ್ನ ಮಕ್ಕಳಿಗೆ ಅವನು ಒಂದು ಆರ್ಡರ್ ಮಾಡ್ತಾನೆ, ಹೋಗಿ ಎಲ್ಲ ಕಡೆ ಹುಡುಕೊಂಬನಿ, ಇಡೀ ವಿಶ್ವವನ್ನು ನೀವು ಸುತ್ತಿ ಆ ಯಾಗದ ಕುದುರೆಯನ್ನು ಹುಡುಕಿ ಅದನ್ನು ಮತ್ತೆ ಇಡೀ ಪ್ರಪಂಚವನ್ನು ಸುತ್ತಿ ಅದು ಮತ್ತೆ ನನ್ನ ಬಳಿಗೆ ಅದು ಹಿಂತಿರುಗಿ ಬರಬೇಕು. ದೆನ್ ಐ ವಿಲ್ ಕಂಟಿನ್ಯೂ ಅಂಡ್ ಕಂಪ್ಲೀಟ್ ದಿಸ್ ಯಾಗ ಅಂತ ಹೇಳಿ ತನ್ನ ಮಕ್ಕಳನ್ನು ಕಳಿಸ್ತಾನೆ. ಇಲ್ಲಿ ಸಗರ ಮಹಾರಾಜ ಯಾಗದ ಕುದುರೆಯನ್ನು ಹುಡುಕುವುದಕ್ಕೆ ತನ್ನ ಅಷ್ಟೂ ಜನ ಮಕ್ಕಳುಗಳನ್ನು ಅವನು ಕಳಿಸ್ತಾನೆ. ಎಷ್ಟು ಜನ ಮಕ್ಕಳು? ಪುರಾಣದ ಪ್ರಕಾರ ಇಟ್ ಸೇಸ್ ಹಿ ಹ್ಯಾಸ್ ಗಾಟ್ 60,000 ಸನ್ಸ್. ಅವನಿಗೆ 60,000 ಮಕ್ಕಳುಗಳು ಇದ್ರು ಅಂತ ಪುರಾಣದ ಕಥೆಯಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ ಪೌರಾಣಿಕದ ಕಥೆಗಳಲ್ಲಿ ಈ ರೀತಿಯ ಉತ್ಪ್ರೇಕ್ಷ ಅಲ್ಲಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆನಲ್ಲೇ ಇರುತ್ತೆ. ಯಾವುದೇ ಒಂದು ಪುರಾಣ ಅಂತ ಹೋದಾಗ ಅಲ್ಲಿ ಪುರಾಣದಲ್ಲಿ ಆ ವರ್ಣನೆ ಎನ್ನುವಂತಹದ್ದು ಒಂದು ರೀತಿಯ ಉತ್ಪ್ರೇಕ್ಷೆ, ಎಲ್ಲಕ್ಕಿಂತ ಹೆಚ್ಚು ಮಾಡಿ ವರ್ಣನೆ ಮಾಡುವಂತಹದ್ದು ಪುರಾಣ. ಬಟ್ ಇತಿಹಾಸ ಅಂತಂದ್ರೂ ಕೂಡ ಅದೊಂದು ಕತೆ. ಆ್ಯಂಡ್ ಪೌರಾಣಿಕ ಅಂತಂದಾಗ ಅಲ್ಲೂ ಕೂಡ ನಾವು ಕಥೆನ ನೋಡ್ಬೋದು. ಸೊ ಇತಿಹಾಸದಲ್ಲೂ ಕತೆ ಇದೆ, ಪೌರಾಣಿಕದಲ್ಲೂ ಕತೆ ಇದೆ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಇತಿಹಾಸ ಆ್ಯಂಡ್ ಪೌರಾಣಿಕ? ಇತಿಹಾಸ ಅಂತಂದರೆ ಅಲ್ಲಿ ನಡೆದು ಹೋದಂತಹ ಕೆಲವು ಘಟನೆಗಳು ಅಥವಾ ಪ್ರಸಂಗಗಳನ್ನು ದಾಖಲು ಮಾಡಿರುವಂತಹದ್ದು. ಸೊ ಅದು ಹಿಂದೆ ನಡೆದಿದೆ ಅನ್ನೋವಂತಹದ್ದನ್ನು ಒಂದು ವರದಿ, ಸಾಕ್ಷ್ಯ ಸಮೇತ ಅವುಗಳೆಲ್ಲವನ್ನು ದಾಖಲಿಸಿರುವಂತಹದ್ದು. ದಟ್ ಈಸ್ ಕಾಲ್ಡ್ ದಿ ಇತಿಹಾಸ, ನಡೆದು ಹೋಗಿರುವಂತಹದ್ದು. ಪೌರಾಣಿಕದಲ್ಲಿ ಕೆಲವು ಪ್ರಸಂಗಗಳನ್ನು ಮತ್ತಷ್ಟು ಗಂಭೀರವಾಗಿ ಹೆಚ್ಚು ಆಲೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ಪುರಾಣದ ಕಥೆಯಲ್ಲಿ ಯಾವುದೇ ಒಂದು ಲೀಲೆ ಇರಬಹುದು, ಒಂದು ಪ್ರಸಂಗ ಇರಬಹುದು, ಒಂದು ಘಟನೆ ಇರಬಹುದು, ಅದನ್ನು ಎಷ್ಟು ವೈಭವೀಕರಿಸುವುದಕ್ಕೆ ಸಾಧ್ಯವೋ ಅಷ್ಟು ಹೆಚ್ಚಾಗಿ ಉತ್ಪ್ರೇಕ್ಷೆಯಿಂದ ವರ್ಣನೆ ಮಾಡುವಂತಹದ್ದು. ದಟ್ ಈಸ್ ದಿ ಸ್ಟೈಲ್ ಆಫ್ ದಿ ಪುರಾಣ. ಯಾಕೆ ಆ ರೀತಿ ಪುರಾಣದಲ್ಲಿ ಇಷ್ಟೊಂದು ಉತ್ಪ್ರೇಕ್ಷೆ ಅಂತಂದರೆ there is always a symbolic meaning in it. That symbolic meaning, it is hidden there, that gives us a message. So that is a learning curve ಅದು. ಸೊ ಅಲ್ಲಿ ಅನೇಕಗಳನ್ನು ನಾವು ಕಲಿಯುವಂತಹದ್ದು. ಇಲ್ಲಿ ಸಗರ ಮಹಾರಾಜ ತನ್ನ 60,000 ಮಕ್ಕಳುಗಳನ್ನು ಈ ಯಾಗದ ಕುದುರೆಯನ್ನು ಹುಡುಕೊಂಡ್ಬರ್ಬೇಕು ಅಂತ ಹೇಳಿ ಎಲ್ಲ ದಿಕ್ಕುಗಳಿಗೆ ಕಳಿಸ್ತಾನೆ.
ಸೊ ಮುಂದೆ ಲೆಟ್ ಅಸ್ ಅನಲೈಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ 60,000 ಸನ್ಸ್, ಅದರ ಒಂದು ಸಿಂಬಾಲಿಕ್ ಮೀನಿಂಗ್ ಏನು, ದಟ್ ವಿ ವಿಲ್ ಸಿ ಲೇಟರ್. ಸೊ ಇಲ್ಲಿ 60,000 ಮಕ್ಕಳುಗಳು ಕೂಡ ವಿಶ್ವದ ಮೂಲೆ ಮೂಲೆಗೆ ಹೋಗಿ ಸಂಚಾರ ಮಾಡಿ ಎಲ್ಲ ಕಡೆ ಹುಡುಕೊಂಡು ಬರ್ತಾರೆ. ಫೈನಲ್ ಆಗಿ ದೇ ಫೌಂಡ್ ದಿಸ್ ಯಾಗದ ಕುದುರೆ. ಸೊ ಯಾಗದ ಕುದುರೆ ಇಲ್ಲಿ ಕಪಿಲ ಮುನಿಯ ಆಶ್ರಮದಲ್ಲಿ ಬಂದು ಸೇರಿಕೊಂಡಿದೆ ಅನ್ನುವಂತಹದ್ದು ಅವ್ರುಗಳಿಗೆಲ್ಲ ಗೊತ್ತಾಗುತ್ತೆ. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇಟ್ ವಾಸ್ ಡನ್ ಬೈ ಇಂದ್ರ. ಮತ್ತು ಇಂದ್ರ ಇಂತಹ ಕೆಲಸವನ್ನು ಮಾಡಿ ಕುದುರೆಯನ್ನು ಅಪಹರಿಸಿ ನನ್ನ ಆಶ್ರಮದಲ್ಲಿ ತಂದು ಬಿಟ್ಟಿದ್ದಾನೆ ಎನ್ನುವಂತಹದ್ದು ಈವನ್ ಕಪಿಲ ಮುನಿಗೂ ಕೂಡ ಗೊತ್ತಿಲ್ಲ. ಆದರೆ ಈ 60,000 ಮಕ್ಕಳುಗಳೇನು ಮಾಡ್ತಾರೆ, ಅವರಿಗೆ ಗೊತ್ತಾಗುತ್ತೆ ಇಟ್ ಈಸ್ ಹಿಯರ್, ಈ ಕಪಿಲ ಮುನಿಯ ಆಶ್ರಮದಲ್ಲಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಅವರೆಲ್ಲ ಏನು ಮಾಡ್ತಾರೆ, ದೇ ವಿಲ್ ಜಂಪ್ ಇನ್ ಟು ದಿ ಕನ್ಕ್ಲೂಷನ್ ದಟ್ ದಿಸ್ ಕುದುರೆ ಈಸ್ ಸ್ಟೋಲನ್ ಬೈ ದಿಸ್ ಕಪಿಲ ಋಷಿ. ಈ ಒಂದು ತೀರ್ಮಾನಕ್ಕೆ ಅವ್ರು ಬರ್ತಾರೆ. ಅವರೇನು ಮಾಡ್ತಾರೆ, ಏಕಾಏಕಿ ಅವನ ಮೇಲೆ ಆರೋಪವನ್ನು ಮಾಡ್ತಾರೆ. ಆ ಮಕ್ಕಳುಗಳೆಲ್ಲ ಬಂದು ಕಪಿಲ ಮುನಿಯನ್ನು ಕೇಳ್ತಾರೆ, ನೀವು ಮಹಾಮಹಿಮರು, ಎಷ್ಟು ದೊಡ್ಡ ನೀವು ಋಷಿ, ನೀವು ಎಲ್ಲವನ್ನ ನಿರಾಕರಿಸಿ ಯಾವುದು ಬೇಡ ಅಂತ ಹೇಳಿ ಇಲ್ಲಿ ಎಲ್ಲೋ ಒಂದು ಕಾಡಿನಲ್ಲಿ ತಪಸ್ಸಿಗೆ ನೀವು ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತ ಹೇಳಿ ಲೋಕದ ಬಗ್ಗೆ ಯಾವ ಆಸಕ್ತಿಯನ್ನು ಹೊಂದದೇ ಇರುವಂತಹವರು ನೀವು, ವೈರಾಗ್ಯ ಮೂರ್ತಿಗಳು ನೀವು. ಅಂತಹವರು ನೀವು, ವೈರಾಗ್ಯ ಮೂರ್ತಿಯಾದಂತಹ ನೀವು ಈ ಕೆಲಸ ಮಾಡಬಹುದಾ? ನಾವೆಲ್ಲ ಸಗರ ಮಹಾರಾಜನ ಮಕ್ಕಳುಗಳು. ಸಗರ ಮಹಾರಾಜ ಯಾರು ಗೊತ್ತಾ? ಇಕ್ಷ್ವಾಕು ವಂಶದ ಪ್ರಸಿದ್ಧಿಯಾದ ಚಕ್ರವರ್ತಿ, ಅವನ ಮಕ್ಕಳು ನಾವು. ನಮ್ಮ ತಂದೆ ಸಗರ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿ ಯಾಗವನ್ನು ಪ್ರಾರಂಭ ಮಾಡಿ ಇದನ್ನು ಅಶ್ವದ ಕುದುರೆ ಅಂತ ಹೇಳಿ ಇದನ್ನು ಬಿಟ್ಟಿದ್ದಾನೆ. ಸೊ ಈ ಕುದುರೆಯನ್ನು ಯಾರು ಕಟ್ಟಾಕ್ತಾರೆ, ನಾವು ಅವರ ವಿರುದ್ಧವಾಗಿ ಫೈಟ್ ಮಾಡಿ ಅವ್ರನ್ನ ಸೋಲಿಸಿ ನಾವು ಮತ್ತೆ ಮುಂದುವರಿತೀವಿ. ಸೊ ಆದರೆ ನೀವೇನು ಮಾಡಿದ್ದೀರಾ, ನಿಮಗೆ ಅಶ್ವದ ಕುದುರೆ ಯಾಕೆ, ಅದರ ಮೇಲೆ ಯಾಕೆ ಕಣ್ಬಿತ್ತು, ನೀವು ಯಾಕೆ ಅದನ್ನು ಕಳ್ಳತನ ಮಾಡಿದ್ರಿ ಅಂತ ಹೇಳಿ ಅವರ ಮೇಲೆ ಒಂದು ಕಳ್ಳತನದ ಆರೋಪವನ್ನು ಮಾಡ್ತಾರೆ. ಮತ್ತು ಸಾಕಷ್ಟು ಅವ್ರನ್ನ ನಿಂದನೆಯನ್ನು ಮಾಡ್ತಾರೆ, ಅವ್ರಿಗೆ ಅವಮಾನ ಮಾಡ್ತಾರೆ. ಸೊ ಸಗರ ಮುನಿಗಳಿಗೆ ಬಹಳ ದುಃಖವಾಗುತ್ತೆ. ಯಾಕೆಂದರೆ ನಾನು ತಪ್ಪೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಯಾಗದ ಕುದುರೆಯ ಅವಶ್ಯಕತೆನೇ ಇಲ್ಲ. ಆ ಕುದುರೆನ ಇಟ್ಕೊಂಡು ನಾನೇನು ಮಾಡಲಿ, ಅದರಿಂದ ನನಗೆ ಅದು ಬೇಕೇ ಇಲ್ಲ. ಸೊ ನಾನು ಮಾಡಿಲ್ಲದೆ ಇರೋ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಹೇಳಿ ಈ ಮಕ್ಕಳುಗಳೆಲ್ಲ ಬಂದು ನನ್ನ ಮೇಲೆ ಇಷ್ಟೊಂದು ದೊಡ್ಡ ಆಪಾದನೆಯನ್ನು ಮಾಡಿದಾರಲ್ಲ, ಜೊತೆಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಈ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲ. ಜಸ್ಟ್ ಬಿಕಾಸ್ ಅದು ನನ್ನ ಆಶ್ರಮದಲ್ಲಿದೆ ಅನ್ನುವ ಕಾರಣದಿಂದ ನಾನೇ ಅದನ್ನು ಕಳ್ತನ ಮಾಡಿದ್ದೀನಿ, ಅಪಹರಿಸಿದ್ದೀನಿ ಅನ್ನೋ ರೀತಿಯಲ್ಲೇ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಮತ್ತೆ ಮತ್ತೆ ನಾನು ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಅಷ್ಟೂ ಜನ ಮಕ್ಕಳುಗಳು ಅವ್ರ ಮೇಲೆ ಮತ್ತೆ ಮತ್ತೆ ತುಂಬ ನಿಂದನೆಯನ್ನು ಮಾಡಿ ಅವಮಾನ ಮಾಡ್ತಾರೆ. ಸೊ ಈ ಅವಮಾನವನ್ನು ಸಹಿಸಲಾರದೆ ಕಪಿಲ ಮುನಿಗಳು ಅವ್ರನ್ನ ಬಹಳ ಕೋಪದಿಂದ ದೃಷ್ಟಿಸಿ ನೋಡ್ತಾರೆ. ಆ ಕ್ಷಣದಲ್ಲಿ ಈ ಸಗರ ಮಹಾರಾಜನ 60,000 ಮಕ್ಕಳು ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತಾರೆ. ಆಗ ಅವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತಾರೆ. ಇಂತಹ ಒಂದು ಘೋರ ಶಿಕ್ಷೆ ಯಾಕೆ ಅಂತಂದರೆ, ಹಿಂದೂ ಮುಂದೆ ನೋಡಿದೆ ಈ 60,000 ಮಕ್ಕಳುಗಳು ಈ ಮುನಿಗಳ ಮೇಲೆ ಅನುಮಾನ ಪಟ್ಟು ಅವ್ರನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಅವಮಾನ ಮಾಡಿರ್ತಾರೆ. ಸೊ ಈಗ ವಿಚಾರ ಮಹಾರಾಜ ಸಗರನಿಗೆ ಗೊತ್ತಾಗುತ್ತೆ, ಎಷ್ಟು ದೊಡ್ಡ ಅನಾಹುತ ಆಗೋಯಿತು. ಫಸ್ಟ್ ಆಫ್ ಆಲ್ ಯಾಗಕ್ಕೆ ಮುಂದುವರಿಯದಂತೆ ಅಡಚಣೆ ಉಂಟಾಯಿತು. ಯಾಗದ ಕುದುರೆ ಸಿಕ್ತು, ಮತ್ತೆ ಯಾಗವನ್ನು ಮುಂದುವರಿಸಬೇಕು ಅನ್ನುವಂತಹ ಈ ಸಂದರ್ಭದಲ್ಲಿ ನನ್ನ 60,000 ಜನ ಮಕ್ಕಳುಗಳು ಕೂಡ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಸೊ ಹೀಗೆ ಏಕಾಏಕಿ ಅವರು ಭಸ್ಮವಾಗಿ ಹೋಗಿದ್ದಾರೆ ಅಂತಂದರೆ ಅವರ ಮುಂದೆ ಅವರ ಸದ್ಗತಿ ಏನು ಹಾಗಾರೆ, ಅವರಿಗೆ ಯಾವ ರೀತಿ ಇದರಿಂದ ಬಿಡುಗಡೆ, ಈ ಒಂದು ಯೋಚನೆ. ಸೊ ಅವನೇನು ಮಾಡ್ತಾನೆ, ಅವನ ಗುರುವಿನ ಬಳಿ ಹೋಗ್ತಾನೆ ಸಗರ. ಆಗ ಅವರ ಸಗರ ಮಹಾರಾಜನ ಗುರುಗಳು ಅವ್ರು ಹೇಳ್ತಾರೆ, ದೆರ್ ಈಸ್ ಅ ವೇ, ಇದಕ್ಕೆ ಒಂದು ಪರಿಹಾರ ಇದೆ.
ಡೋಂಟ್ ವರಿ. ನೀ ಏನು ಮಾಡಬೇಕು ಅಂತಂದರೆ, ದೇವಲೋಕದಲ್ಲಿ ಹರಿತಾ ಇರುವಂತಹ ಗಂಗೆ ಇದ್ದಾಳಲ್ಲ, ಅವಳು ಬಹಳ ಪವಿತ್ರ. ಅವಳು ಬೇಸಿಕಲಿ ಶೀಸ್ ಅ ಪಾವನ ಗಂಗಾ. ಜೊತೆಗೆ ಅವಳು ಹರಿತಾಳಲ್ಲ, ಅವಳು ಹರಿಬೇಕಾರೆ ಎಲ್ಲವನ್ನ ಅವಳು ಪಾವನಗೊಳಿಸ್ತಾ ಹರಿತಾಳು. ಅವಳು ದಟ್ ಈಸ್ ದಿ ಬ್ಯೂಟಿ. ಅದು ಅವಳ ಶಕ್ತಿ. ಫಸ್ಟ್ ಆಫ್ ಆಲ್ ಅವಳೇ ಪಾವನ, ಆ ನಂತರದಲ್ಲಿ ಅವಳು ಎಲ್ಲವನ್ನ ಪಾವನ ಮಾಡ್ತಾಳೆ. ಸೊ ಗಂಗೆ ಅಂತಂದ್ರೆ ಅಷ್ಟು ದೊಡ್ಡ ಮಹತ್ವ ಇದೆ ಅದಕ್ಕೆ, ಗಂಗೆಗೆ. ಅದರಿಂದ ನೀನು ಹೇಗಾದರೂ ಮಾಡಿ ದೇವಲೋಕದಲ್ಲಿರುವಂತಹ ಗಂಗೆಯನ್ನು ನೀನು ಭೂಮಿಗೆ ಕರ್ಕೊಂಬರಬೇಕು. ಕರ್ಕೊಂಬಂದು ಅವಳ ನೀರು ಈ ಬೂದಿಯ ಮೇಲೆ ಹರಿಯುವ ಹಾಗೆ ನೀನು ಮಾಡಬೇಕು. ಯಾವಾಗ ಗಂಗೆಯ ನೀರು, ಈ ಒಂದು ಬೂದಿ, ನಿನ್ನ ಮಕ್ಕಳು ಎಲ್ಲ ಸುಟ್ಟು ಭಸ್ಮವಾಗಿ ಹೋಗಿದಾರಲ್ಲ, ಆ ಆ್ಯಶಸ್ನ ನೀರು ಹೋಗಿ ಅದನ್ನು ಮುಟ್ಟುತ್ತೆ, ಗಂಗಾ ನದಿ ಹೋಗಿ ಅದನ್ನು ಮುಟ್ಟುತ್ತೆ. ಆಗ ಅವ್ರಿಗೆಲ್ಲ ಸದ್ಗತಿ ಪ್ರಾಪ್ತಿಯಾಗುತ್ತೆ. ಅವರೆಲ್ಲ ಮತ್ತೆ ದೇ ವಿಲ್ ಕಮ್ ಬ್ಯಾಕ್. ಸೊ ಈ ರೀತಿ ಅವರು ಪರಿಹಾರವನ್ನು ಹೇಳ್ತಾರೆ. ಸೊ ಏನು ಮಾಡ್ತಾನೆ ಸಗರ, ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಗಂಗೆಯನ್ನು ಒಪ್ಪಿಸಿ ಭೂಮಿಗೆ ಕರ್ಕೊಂಡ್ಬರಬೇಕು ಅಂತ. ಇಡೀ ಜೀವಮಾನ ಬಹಳ ದೊಡ್ಡ ತಪಸ್ಸು ಮಾಡ್ತಾನೆ ಸಗರ, ಗಂಗೆಯನ್ನು ಒಪ್ಪಿಸ್ಬೇಕು, ಹೇಗಾದರೂ ಮಾಡಿ ಅವಳು ಭೂಮಿಗೆ ಬರಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾನೆ. ಬಟ್ ಅವನ ಜೀವಿತದ ಅವಧಿಯಲ್ಲಿ ಅದು ಆಗೋದೇ ಇಲ್ಲ. ಆ ನಂತರದಲ್ಲಿ ಅವನ ವಂಶಸ್ಥರು, ಅವನ ಅಣ್ಣ ತಮ್ಮಂದರು, ಅವರ ಮಕ್ಕಳುಗಳು, ಹೀಗೆ ಅನೇಕ ತಲೆಮಾರುಗಳವರೆಗೆ ಅನೇಕರು ಗಂಗೆಯನ್ನು ಭೂಮಿಗೆ ಕರ್ಕೊಂಬರಬೇಕು ಅಂತ ಹೇಳಿ ಬಹಳ ದೀರ್ಘವಾದ ತಪಸ್ಸನ್ನು ಅನೇಕ ಸಾವಿರ ವರ್ಷಗಳವರೆಗೆ ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆ ವಂಶದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಹಳ ದೊಡ್ಡ ದೊಡ್ಡ ತಪಸ್ಸನ್ನು ಮಾಡಿರ್ತಾರೆ. ಎಲ್ಲರ ಪ್ರಯತ್ನವೂ ಅಲ್ಲಿ ಸೇರಿರುತ್ತೆ, ಅನೇಕ ತಲೆಮಾರುಗಳ ಪ್ರಯತ್ನವೇ ಅಲ್ಲಿ ನಡೆದಿರುತ್ತೆ. ಬಟ್ ಗಂಗೆ ಇನ್ನೂ ಬಂದಿಲ್ಲ. ಆಗ ಆ ವಂಶದಲ್ಲಿ ಭಗೀರಥ ಅನ್ನುವಂತಹವನೊಬ್ಬ ಬರ್ತಾನೆ. ಸೊ ಈ ಭಗೀರಥ ಏನು ಮಾಡ್ತಾನೆ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬಹಳ ದೊಡ್ಡ ತಪಸ್ಸು ಮಾಡ್ತಾನೆ ಭಗೀರಥ. ಹೇಗಾದರೂ ಮಾಡಿ ನಾನು ಈ ಗಂಗೆಯನ್ನು ಒಪ್ಪಿಸಿ ಅವಳನ್ನ ಒಲಿಸ್ಕೊಂಡು ಅವಳು ಭೂಮಿಗೆ ಬರುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಅವನೇನು ಮಾಡ್ತಾನೆ, ಬಹಳ ದೊಡ್ಡ ತಪಸ್ಸು ಮಾಡ್ತಾನೆ. ಬಟ್ ಕೊನೆಗೆ ಈ ಭಗೀರಥನ ಒಂದು ನಿಷ್ಠೆ ಹಾಗೂ ನಿಸ್ವಾರ್ಥವಾದ ಒಂದು ಬಹಳ ಶ್ರದ್ಧೆಯಿಂದ ತಪಸ್ಸು ಮಾಡ್ತಾನೆ. ಯಾಕೆಂದರೆ ತಲೆತಲಾಂತರದಿಂದ ಅನೇಕರು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಎಲ್ಲ ಪುಣ್ಯವು ಜೊತೆಗೆ ಭಗೀರಥನ ಈ ಒಂದು ತಪಸ್ಸಿನ ನಿಷ್ಠೆ, ಸೊ ಫೈನಲಿ ಅವನು ಗಂಗೆಯನ್ನು ಒಲಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯನ್ನು ಕಾಣ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅವನು ಗಂಗೆಯನ್ನು ಕೇಳ್ಕೊತಾನೆ, ರಿಕ್ವೆಸ್ಟ್ ಮಾಡ್ತಾನೆ, ಗಂಗೆ ನಮ್ಮ ವಂಶದಲ್ಲಿ ಈ ರೀತಿ ನಡೆದು ಹೋಗಿದೆ. ಸೊ ಅವರುಗಳಿಗೆಲ್ಲ ಇನ್ನೂ ಮುಕ್ತಿನೇ ಇಲ್ಲ, ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಿಲ್ಲ. ಆ ಸಗರ ಮಹಾರಾಜನ 60,000 ಮಕ್ಕಳುಗಳು ಬೂದಿಯಾಗಿ ಹಾಗೆ ಕೂತಿದ್ದಾರೆ. ಮುಂದೆ ಅವರ ಗತಿ ಏನು, ಹಿಂಗೆ ಆಗೋದ್ರೆ ಏನು? ಅದರಿಂದ ನೀನು ದಯಮಾಡಿ ಭೂಮಿಗೆ ಬರಬೇಕು, ಅವರೆಲ್ಲರನ್ನ ನೀನು ಪಾವನಗೊಳಿಸ್ಬೇಕು, ಅವ್ರನ್ನ ಆ ಬಂಧನದಿಂದ ನೀನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವಳನ್ನ ಪ್ರಾರ್ಥನೆ ಮಾಡ್ತಾನೆ, ಬೇಡ್ಕೋತಾನೆ. ಕೊನೆಗೆ ಗಂಗೆ ಒಪ್ಕೋತಾಳೆ ಭಗೀರಥನ ಈ ಒಂದು ನಿಷ್ಠೆ ಮತ್ತು ಅವನ ಪ್ರಯತ್ನ, ಬಹಳ ದೊಡ್ಡ ಪ್ರಯತ್ನವನ್ನು ಮಾಡ್ತಾನೆ. ಈ ಹಿಂದೆ ಅನೇಕರು ಏನು ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರ ಪ್ರಯತ್ನಕ್ಕಿಂತ ಬಹಳ ಹೆಚ್ಚಿನ ಪ್ರಯತ್ನವನ್ನು ಬಹಳ ನಿಷ್ಠೆಯಿಂದ ಭಗೀರಥ ಮಾಡಿರ್ತಾನೆ. ಸೊ ಗಂಗೆ ಒಪ್ಕೊಂಡಾಯಿತು. ಶಿ ಸೇಸ್ ಎಸ್, ಐ ವಿಲ್ ಕಮ್ ಟು ದಿ ಅರ್ತ್. ಆಗ ಗಂಗೆ ಹೇಳ್ತಾಳೆ, ನೋಡಪ್ಪ, ನಾನು ಬರೋದಕ್ಕೆ ರೆಡಿ ಇದ್ದೀನಿ. ನನ್ನ ವಿಸ್ತಾರ, ವ್ಯಾಪ್ತಿ, ನನ್ನ ಫೋರ್ಸು ಅದೆಲ್ಲ ನೀನು ಅರ್ಥ ಮಾಡ್ಕೋಬೇಕು. ನನ್ನ ವ್ಯಾಪ್ತಿ, ನನ್ನ ವಿಸ್ತಾರ ಎಷ್ಟಿದೆ ಅಂತಂದರೆ, ನಾನು ಇಡೀ ಆಕಾಶ, ಅಂತರಿಕ್ಷ, ದೇವಲೋಕ ಎಲ್ಲವನ್ನ ವ್ಯಾಪಿಸಿದ್ದೀನಿ. ಅಷ್ಟು ದೊಡ್ಡ ವಿಸ್ತಾರ ನಂದು. ಐ ಆಮ್ ಸೋ ಹ್ಯೂಜ್. ಮತ್ತು ನನ್ನ ಫೋರ್ಸ್ ಏನು ಕಡಿಮೆ ಇಲ್ಲ, ಬಹಳ ದೊಡ್ಡ ಫೋರ್ಸು. ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ಹರಿತಾ ಇರುವಂತಹ ನದಿ ನಾನು. ಸೊ ನನ್ನ ಫೋರ್ಸ್ ಭೂಮಿಗೆ ಬಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ನೀನೇನೋ ಕೇಳ್ಕೊತಾ ಇದೀಯಾ, ಪ್ರಾರ್ಥನೆ ಮಾಡಿದೀಯಾ, ನಾನು ಒಪ್ಕೊಂಡಿದ್ದೀನಿ, ಬರೋದಕ್ಕೆ ಐ ಆಮ್ ರೆಡಿ.
ಬಟ್ ನಾನು ಏಕಾಏಕಿ ಭೂಮಿಗೆ ನಾನು ಧುಮುಕಿದಾಗ ನನ್ನ ಫೋರ್ಸ್ ಬಹಳ ದೊಡ್ಡದಾಗಿರೋದ್ರಿಂದ ಐ ಆಮ್ ವೆರಿ ಪವರ್ಫುಲ್. ನಾ ಎಲ್ಲ ಹೇಳ್ತಾ ಇದ್ದೀನಿ ನಿಮಗೆ, ಐ ಆಮ್ ವೆರಿ ಪವರ್ಫುಲ್. ನನ್ನ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ. ನನ್ನ ಫೋರ್ಸ್ನ ಭೂಮಿ ತಾಯಿ ತಡ್ಕೊಳಕ್ಕಾಗದೆ ಕೊಚ್ಕೊಂಡು ಹೊಟ್ಟೋಗ್ತಾಳೆ. ದ ಎಂಟೈರ್ ವರ್ಲ್ಡ್ ವಿಲ್ ಕಮ್ ಟು ಎನ್ ಎಂಡ್. ಜಗತ್ತೇ ಸರ್ವನಾಶ ಆಗೋಗುತ್ತೆ. ಅಷ್ಟು ದೊಡ್ಡ ಫೋರ್ಸ್ ನನ್ನಲ್ಲಿದೆ. ಅದರಿಂದ ನೀಗೇನು ಮಾಡಬೇಕು ಅಂತಂದರೆ, ನೀನೀಗ ನನ್ನ ಫೋರ್ಸ್ನ ತಡ್ಕೊಳ್ಳೋವಂತಹವನು ಯಾರಿದ್ದಾನೆ, ಸೊ ಅವನನ್ನು ನೀನು ಹುಡುಕಿ ಅವನನ್ನು ರಿಕ್ವೆಸ್ಟ್ ಮಾಡ್ಕೋಬೇಕು. ಸೊ ಯಾರು ನನ್ನ ಫೋರ್ಸ್ನ ತಡ್ಕೋತೀನಿ ಅಂತ ಹೇಳ್ತಾರೆ ಅವರ ಮೇಲೆ ನಾನು ಹರಿತೀನಿ, ಧುಮುಕ್ತೀನಿ. ಆ ನಂತರ ಅವನಿಂದ ನನ್ನ ಫೋರ್ಸ್ ಕಡಿಮೆ ಆಗಿರುತ್ತೆ, ಆಮೇಲೆ ನಾನು ಭೂಮಿಯನ್ನು ತಲುಪ್ತೀನಿ. ಸೊ ನನ್ನ ಫೋರ್ಸ್ನ ತಡ್ಕೊಳ್ಳುವಂತಹ ಒಬ್ಬ ಶಕ್ತಿವಂತನನ್ನು ನೀನು ಹುಡುಕಬೇಕು. ದಟ್ ಈಸ್ ದಿ ಟಾಸ್ಕ್ ನೌ ಯು ಹ್ಯಾವ್ ಟು ಡೂ. ಸೊ ಹೀಗೆ ಭಗೀರಥನಿಗೆ ಅವಳು ತಾನು ಬರೋದಕ್ಕೆ ಒಪ್ಪಿಗೆ, ಬಟ್ ಆನ್ ದಿಸ್ ಕಂಡೀಷನ್ ಅಂತ ಹೇಳಿ ಆ ಕಂಡೀಷನ್ ಹೇಳಿದಾಗ ಭಗೀರಥ ಮತ್ತೆ ಆ ಗಂಗೆಯ ಫೋರ್ಸ್ನ ತಡ್ಕೊಳ್ಳುವಂತಹದ್ದು ಶಕ್ತಿ ಇರುವಂತಹದ್ದು ಕೇವಲ ಶಿವನಿಗೆ ಮಾತ್ರ ಅಂತ ಹೇಳಿ ಶಿವನನ್ನ ಕುರಿತು ಮತ್ತಷ್ಟು ದೊಡ್ಡ ತಪಸ್ಸನ್ನ ಮಾಡ್ತಾನೆ. ಎಗೇನ್ ಶಿವ ಭಗೀರಥನ ಈ ಒಂದು ಶ್ರದ್ಧೆ, ನಿರಂತರ ಪ್ರಯತ್ನ, ನಿಷ್ಠೆ ಹಾಗೂ ಅವನ ಕಾಳಜಿ ಮತ್ತು ಗಂಗೆ ಕೂಡ ಒಪ್ಕೊಂಡಿದ್ದಾಳೆ ಇವನ ಮಾತಿಗೆ. ಸೊ ಶಿವ ಕೂಡ ತೃಪ್ತನಾಗ್ತಾನೆ ಅವನ ಈ ಭಗೀರಥನ ಈ ತಪಸ್ಸಿಗೆ. ಸೊ ಅದನ್ನು ಮೆಚ್ಚಿ ಭಗೀರಥನಿಗೆ ಹೇಳ್ತಾನೆ, ಎಸ್ ಐ ಆಮ್ ಆಲ್ಸೋ ಪ್ರಿಪೇರ್. ಹೋಗಿ ನೀನು ಗಂಗೆಗೆ ಸುದ್ದಿಯನ್ನು ಮುಟ್ಟಿಸು, ಅವಳು ಬರಲಿ, ಅವಳನ್ನ ನಾನು ತಡೆ ಹಿಡಿತೀನಿ, ಡೋಂಟ್ ವರಿ. ಅವಳು ನನ್ನ ಮೇಲೆ ಧುಮುಕ್ಲಿ, ಆಮೇಲೆ ನಾನು ನೀರಿನ ನಿಧಾನಕ್ಕೆ ನಾನು ಭೂಮಿಗೆ ಬಿಡ್ತೀನಿ. ಇಟ್ ಈಸ್ ಮೈ ಪ್ರಾಮಿಸ್. ಸೊ ನೌ ಯು ಗೋ ಅಂಡ್ ಇನ್ಫಾರ್ಮ್ ಗಂಗೆ. ಅವಳು ಲೆಟರ್ ಜಂಪ್ ಫ್ರಮ್ ದಿ ದೇವಲೋಕ, ನಾನು ಅವಳನ್ನ ಹಿಡ್ಕೋತೀನಿ ಅಂತ ಹೇಳಿ ದಿಸ್ ಶಿವ ಹಿ ಅಗ್ರೀಸ್. ಸೊ ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ನಾವು ಇವತ್ತಿಗೂ ಕೂಡ ಹೇಳ್ತೀವಿ. ನಮ್ಮ ಪ್ರಯತ್ನ ಕಾರ್ಯ ಎಷ್ಟೇ ದೊಡ್ಡದು ನಾವು ವಹಿಸ್ಕೊಂಡಿದ್ರು ಕೂಡ ಅದನ್ನು ನಾವು ಮಾಡ್ತೀವಿ ಅಂತಂದಾಗ ಬಹಳ ದೊಡ್ಡ ನಿಷ್ಠೆಯಿಂದ ಆ ಪ್ರಯತ್ನವನ್ನು ಮಾಡಬೇಕು. ದಟ್ ಪ್ರಯತ್ನ ಇಸ್ ಕಾಲ್ಡ್ ಭಗೀರಥ ಪ್ರಯತ್ನ. ಸೊ ಇವತ್ತಿಗೂ ನಾವು ಈ ಮಾತುಗಳನ್ನು ಇಲ್ಲಿ ಆಡ್ತೀವಿ. ಭಗೀರಥ ಪ್ರಯತ್ನ ಅಂತಲೇ ಅದು ಬಹಳ ಫೇಮಸ್. ಹೆಚ್ಚು ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಯತ್ನ ಪಡುವಂತಹದ್ದನ್ನು ಭಗೀರಥ ಪ್ರಯತ್ನ ಅಂತಲೇ ನಾವು ಕರಿತೀವಿ. ಹೀಗೆ ಭೂಮಿಗೆ ಧುಮುಕ್ಲಿ, ನಾನು ಅವಳ ರಭಸವನ್ನು ತಡೆ ಹಿಡಿತೀನಿ ಅಂತ ಹೇಳಿ ಶಿವ ಒಪ್ಕೊಂಡಾಗ ಎಗೇನ್ ಭಗೀರಥ ಹೋಗಿ ಗಂಗೆಗೆ ತಿಳಿಸ್ತಾನೆ, ಶಿವ ಇಸ್ ರೆಡಿ ದೇರ್, ನೌ ಯು ಹ್ಯಾವ್ ಟು ಸ್ಟಾರ್ಟ್ ಫ್ಲೋಯಿಂಗ್ ಟುವರ್ಡ್ಸ್ ದಿ ಅರ್ತ್. ಸೊ ಶಿವ ಇಸ್ ದೇರ್, ಅವನನ್ನು ಕೇಳ್ಕೊಂಡಾಗಿದೆ, ನೀ ಎಷ್ಟೇ ರಭಸವಾಗಿ ಧುಮುಕಿದ್ರು ಕೂಡ ಶಿವ ಇಸ್ ದೇರ್ ಫಾರ್ ಅಸ್. ಸೊ ನೀನು ಬರಬೇಕೀಗ, ನೀನು ಮನಸ್ಸು ಮಾಡಬೇಕು. ಹೀಗೆ ಎಲ್ಲ ಮಾತುಕತೆಗಳಾಗತ್ತೆ. ಶಿವ ರೆಡಿಯಾಗಿ ನಿಂತ್ಕೋತಾನೆ, ಗಂಗೆ ಧುಮುಕ್ತಾಳೆ. ಧುಮುಕಿದ ಗಂಗೆ ಅಷ್ಟು ದೊಡ್ಡ ವ್ಯಾಪ್ತಿ, ವಿಸ್ತಾರ, ಫೋರ್ಸು, ಸ್ಟ್ರೆಂತು ಅಂತೆಲ್ಲ ಹೇಳಿದಂತಹ ಗಂಗೆ ಶಿವನ ಜಟೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಹೆಂಗೆ ಸಿಕ್ಕಾಕೋತಾಳೆ ಅಂತಂದರೆ, ಅನ್ಲೆಸ್ ಶಿವನೇ ಒಪ್ಪಿಗೆ ಕೊಟ್ಟರೆ ಮಾತ್ರ ಅವಳು ಭೂಮಿಗೆ ಬರಬಹುದು. ಅದರ್ವೈಸ್ ಯಾವ ರೀತಿಯಲ್ಲಿ ನಾನು ಭೂಮಿಗೆ ಬರೋದಕ್ಕೆ ಸಾಧ್ಯ ಅನ್ನೋಂಥದ್ದು ಅವಳಿಗೆ ತಿಳಿಯದಷ್ಟು ಒಂದು ಸಣ್ಣ ನೀರಿನ ಬಿಂದುವಂತೆ ಅಷ್ಟು ದೊಡ್ಡ ಶಿವನ ಜಟೆನಲ್ಲಿ ಅವಳು ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಅದನ್ನು ಇಲ್ಲಿ ಪುಷ್ಪದತ್ತಾಚಾರ್ಯ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ನೀನು ಬಹಳ ಬಲವಾದ ವಿಶಾಲವಾದ ಜಟೆಯನ್ನು ಹೊಂದಿದೀಯ. ಎಷ್ಟೇ ರಭಸವಾಗಿ ಗಂಗೆ ಧುಮುಕಿದ್ರು ಕೂಡ ಅವಳು ಈ ನಿನ್ನ ಜಟೆನಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಸೊ ನೀನೇ ಈಗ ನಿಧಾನವಾಗಿ ಅವಳನ್ನು ನಿನ್ನ ಜಟೆಯಿಂದ ಭೂಮಿಗೆ ಹರಿಯುವಂತೆ ಮಾಡಬಹುದು. ಹೀಗೆ ಶಿವನನ್ನು ಕೊಂಡಾಡ್ತಾ ಇದ್ದಾನೆ. ಸೊ ಅದೇ ರೀತಿಯಲ್ಲಿ ಶಿವ ಮಾಡಿರೋವಂತಹದ್ದು. ಶಿವ ಗಂಗೆಗೆ ಧುಮುಕ್ಲು ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟು ಅವನು ನಿಂತಾಗ ಅಷ್ಟು ರಭಸವಾಗಿ ಬಂದಂತಹ ಗಂಗೆ, ದಿ ಮದರ್ ಗಂಗಾ, ಶಿ ಇಸ್ ಲಾಕ್ಡ್ ಇನ್ ದಿ ಮ್ಯಾಟೆಡ್ ಹೇರ್.
ಸೊ ಈ ರೀತಿಯೆಲ್ಲ ಆಗುತ್ತೆ. ಗಂಗೆ ಶಿ ಕಮ್ಸ್ ವಿತ್ ಎ ವೆರಿ ಗ್ರೇಟ್ ಫೋರ್ಸ್, ಬಟ್ ಲಾರ್ಡ್ ಶಿವ ಇಸ್ ರೆಡಿ, ಹಿ ವಾಸ್ ರೆಡಿ ಅಲ್ಲ. ಸೊ ಅವನೇನು ಮಾಡ್ತಾನೆ, ಅವಳನ್ನ ಹಿ ರಿಸೀವ್ಸ್ ಹರ್. ಬಹಳ ರಭಸವಾಗಿ ಬಂದಂತಹ ಗಂಗೆ, ನೌ ಶಿ ಇಸ್ ಕಾಟ್ ಅಪ್ ಆನ್ ದಿ ಹೆಡ್ ಆಫ್ ಶಿವ. ಸೊ ಗಂಗೆಯ ವರ್ಣನೆಯನ್ನು ನಾವು ಗಮನಿಸಿದಾಗ ಅವಳು ಇಡೀ ಆಕಾಶವನ್ನ, ಅಂತರಿಕ್ಷವನ್ನ ವ್ಯಾಪಿಸಿ ದೇವಲೋಕದಲ್ಲಿ ಬಹಳ ರಭಸವಾಗಿ ಹರಿತಾ ಇದ್ದಂತಹ ಪಾವನ ಗಂಗಾ. ಅವಳ ವ್ಯಾಪ್ತಿ, ಅವಳ ಫೋರ್ಸು, ಅವಳ ಸ್ಟ್ರೆಂತು ಇಷ್ಟೊಂದು ಹ್ಯೂಜ್. ಬಟ್ ಭೂಮಿಗೆ ಬಂದಾಗ ಶಿವ ಅವಳನ್ನು ಕೇವಲ ತನ್ನ ಜಟೆನಲ್ಲಿ ಹಿಡಿದಿಟ್ಕೋತಾನೆ. ಅಂಡ್ ಶಿ ಅಪಿಯರ್ಸ್ ದೇರ್ ಆಸ್ ಎ ಸ್ಮಾಲ್ ಡ್ರಾಪ್ ಆಫ್ ವಾಟರ್. ಒಂದು ಸಣ್ಣ ನೀರಿನ ಹನಿಯಂತೆ ಅವನ ತಲೆನಲ್ಲಿ ಅವಳಿಗೆ ಸಿಕ್ಕಿ ಬಿದ್ದಿದ್ದಾಳೆ. ಶಿ ಈಸ್ ಅನೇಬಲ್ ಟು ರಿಲೀಸ್ ಹರ್ಸೆಲ್ಫ್ ಫ್ರಮ್ ದಿ ಶಿವನ ಜಟೆ. ದಟ್ ಈಸ್ ದಿ ಕಂಡೀಷನ್. ಬಟ್ ಶಿವನಿಗೆ ಈ ಸಂದರ್ಭದಲ್ಲಿ ಏನು ಫೀಲ್ ಆಗ್ತದೆ ಅಂತಂದ್ರೆ, ತಲೆ ಮೇಲೆ ಏನೋ ಒಂದು ಸ್ವಲ್ಪ ಕೂಲಾಗಿ, ಏನೋ ಒಂಚೂರು ಕೂಲಾಗಿದೆ ಅನ್ನುವ ಫೀಲಿಂಗು ಶಿವನಿಗೆ. ಯಾಕೆಂತಂದ್ರೆ ಗಂಗೆ, ಸೊ ಆ ಫೀಲಿಂಗು ಶಿವಂಗೆ. ಅದು ಬಿಟ್ಟರೆ ಅವಳ ರಭಸ, ಆ ಶಿವನ ಮೇಲೆ ಬಿದ್ದಂತಹ ಆ ಫೋರ್ಸು, ಅದು ಯಾವುದರ ಅನುಭವನೂ ಶಿವನಿಗೆ ಆಗಲೇ ಇಲ್ಲ. ಆ್ಯಕ್ಚುಲ್ ಆಗಿ ಅವಳ ಫೋರ್ಸ್ ಎಷ್ಟಿತ್ತು ಅಂತಂದರೆ, ಬಹುಶಃ ಶಿವ ಇಲ್ಲದೆ ನಾನು ನೇರವಾಗಿ ಭೂಮಿಗೆ ಧುಮುಕಿದ್ರೆ ನನ್ನ ರಭಸಕ್ಕೆ ಭೂಮಿ ತಾಯಿ ಕೊಚ್ಕೊಂಡು ಹೊಟ್ಟೋಗ್ತಾಳೆ, ಅಷ್ಟು ಫೋರ್ಸ್ ನಂದು ಅಂತ ಹೇಳ್ಕೊಂಡಿರ್ತಾಳೆ ಅವಳು. ಆದರೆ ಶಿವನಿಗೆ ಈ ಒಂದು ಫೋರ್ಸ್ನ ಅನುಭವನೇ ಆಗಲಿಲ್ಲ. ಅವನಿಗಾಗಿದ್ದ ಅನುಭವ ಏನು ಅಂತಂದರೆ, ನನ್ನ ತಲೆನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಸ್ವಲ್ಪ ತಣ್ಣಗಿರೋಂತಹದ್ದು ಏನೋ ಒಂದು ಅನುಭವ ಆಯಿತು ಅಂತ ಹೇಳ್ತಾನೆ. ಸೊ ಹಿ ಈಸ್ ಸೋ ಹ್ಯೂಜ್. ಆ ನಂತರದಲ್ಲಿ ಮತ್ತೆ ಭಗೀರಥ ಅಂಡ್ ಗಂಗಾ, ಬೋತ್ ಆಫ್ ದೆಮ್ ದೇ ಪ್ರೇಡ್ ಲಾರ್ಡ್ ಶಿವ. ಯಾಕೆಂತಂದ್ರೆ ಗಂಗೆಗೂ ಕೂಡ ಭೂಮಿಗೆ ಬರಬೇಕಿತ್ತು, ಅವ್ರು ಸಿಕ್ಕಾಕೋಬಾರ್ದಾಗಿತ್ತು. ಜಟೆನಲ್ಲಿ ನೀರಿನ ಒಂದು ಸಣ್ಣ ಹನಿನಂತೆ ಎಷ್ಟು ದಿವಸ ಅಂತ ಅಲ್ಲೇ ಇರೋದಕ್ಕೆ ಸಾಧ್ಯ? ಪರ್ಪಸ್ ಏನು? ಗಂಗೆ ಅವಳ ಪರ್ಪಸ್ ಏನು ಅಂತಂದ್ರೆ ಎಲ್ಲರನ್ನ ಪಾವನ ಮಾಡ್ತಾ ಹರಿಯುವಂತಹದ್ದು ಗಂಗೆ. ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ರೆ ಏನು ಯೂಸ್ ಇಲ್ಲ, ಉದ್ದೇಶ ಪೂರ್ಣವಾಗಲ್ಲ. ಸೊ ಅವಳು ಜಟೆಯಿಂದ ತಪ್ಪಿಸ್ಕೊಂಡು ಮತ್ತೆ ಭೂಮಿಗೆ ಬರಬೇಕು ಅವಳು. ಸೊ ಗಂಗೆಯನ್ನು ಶಿವನನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಅದೇ ರೀತಿ ದಿಸ್ ಭಗೀರಥ ಅವನು ಕೂಡ ಶಿವನನ್ನ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಯಾಕೆ ಅಂತಂದ್ರೆ ಗಂಗೆಯನ್ನ ಭೂಮಿಗೆ ಕರ್ಕೊಂಬಂದಿದ್ದೆ ಬಿಕಾಸ್ ಸಗರನ ಮಕ್ಕಳಿಗೆ ಒಂದು ಬಿಡುಗಡೆ ಆಗಲಿ, ಮುಕ್ತಿ ಸಿಗಲಿ, ಅವರೆಲ್ಲರೂ ಪಾವನರಾಗಲಿ. ಸೊ ಉದ್ದೇಶ ಅದಾಗಿರುತ್ತೆ. ಸೊ ಇಲ್ಲಿ ಗಂಗೆ ಅದೇ ರೀತಿಯಲ್ಲಿ ಶಿವನ ಜಟೆನಲ್ಲೇ ಉಳ್ಕೊಂಡ್ಬಿಟ್ರೆ ನನ್ನ ತಪಸ್ಸಿನ ಪ್ರಯತ್ನ ಆಗಲಿ ಅಥವಾ ಗಂಗೆ ಇಲ್ಲಿಗೆ ಬಂದಿದ್ದಾಗಲಿ ಉದ್ದೇಶ ಆಗಲಿ ಯಾವುದು ಈಡೇರೋದಿಲ್ಲ ಅಂತ ಹೇಳಿ ಮತ್ತೆ ಬೋತ್ ಗಂಗೆ ಆ್ಯಂಡ್ ದಿಸ್ ಭಗೀರಥ ದೇ ಪ್ರೇಡ್ ಲಾರ್ಡ್ ಶಿವ. ದೆನ್ ಶಿವ ರಿಲೀಸ್ಡ್ ಹರ್ ಫ್ರಮ್ ಹಿಸ್ ಜಟ. ಭೂಮಿಗೆ ಇಳಿದು ಬಂದ ನಂತರದಲ್ಲಿ ಅವಳು ಭೂಮಿಯಲ್ಲಿ ಎಲ್ಲ ಕಡೆ ಹರಿಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದೇ ರೀತಿ ಕಪಿಲ ಮುನಿಯ ಆಶ್ರಮದ ಮುಂದೆ ಸಗರನ 60,000 ಮಕ್ಕಳು ಸುಟ್ಟು ಭಸ್ಮವಾಗಿ ಆ್ಯಶಸ್ ಆಗಿ ಬಿದ್ದಿರ್ತಾರಲ್ಲಿ. ಸೊ ಭಸ್ಮದ ಮೇಲೆ ಕೂಡ ಈ ಗಂಗೆ ಹರಿತಾಳೆ. ಆಗ ಪವಿತ್ರ ಗಂಗೆ ಅಲ್ಲಿ ಹರಿದ ಕಾರಣದಿಂದ ಅವರೆಲ್ಲರನ್ನ ಅವಳು ಪಾವನಗೊಳಿಸಿದಳು. ಸೊ ದಿಸ್ ಈಸ್ ದಿ ಪ್ರಸಂಗ. ಭೂಮಿಗೆ ಗಂಗೆ ಯಾಕೆ ಬಂದ್ಲು ಅನ್ನುವಂತಹ ಒಂದು ಪೌರಾಣಿಕದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರುವಂತಹದ್ದು ಏನು ಅಂತಂದ್ರೆ ಶಿವನ ಸ್ತುತಿ. ಆ ಶಿವನ ಸ್ತುತಿಯನ್ನ ವರ್ಣನೆ ಮಾಡ್ತಾ ಇರುವಂತಹ ಪುಷ್ಪದಂತಾಚಾರ್ಯ ಅಷ್ಟು ದೊಡ್ಡ ಮದರ್ ಗಂಗಾ, ದೇವಲೋಕದಲ್ಲಿ ಹರಿತಾ ಇದ್ದಂತಹ ಆ ಪಾವನ ಗಂಗಾ, ಅವಳ ವ್ಯಾಪ್ತಿ, ವಿಸ್ತಾರ, ಅವಳ ಫೋರ್ಸ್ ಎಲ್ಲವನ್ನ ವರ್ಣನೆ ಮಾಡಿ ಶಿವನ ಜಟೆನಲ್ಲಿ ಒಂದು ಸಣ್ಣ ನೀರಿನ ಹನಿಯಂತೆ ಅವಳು ಕಂಡು ಬಂದ್ಲು ಅಂತ ಹೇಳಿ, ನೀನೇನ್ ಮಹಾ ನನ್ನ ಶಿವನ ಮುಂದೆ ಅಂತ ಹೇಳಿ ಶಿವನನ್ನ ಪ್ರೈಸ್ ಮಾಡ್ತಾ ಇರುವಂತಹದ್ದು.
ಇದು ಮುಖ್ಯವಾದ ಭಾಗ. ಸ್ತುತಿಯ ಭಾಗ ಇಷ್ಟು. ಆದರೆ ಇಲ್ಲಿ ಕೆಲವು ವಿಚಾರಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಇಲ್ಲಿ ಬರುವಂತಹ ಕೆಲವು ಪ್ರಶ್ನೆಗಳು ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ಅಂತಂದರೆ ಈ ಒಂದು ಪೌರಾಣಿಕ ಕತೆ, ಒಬ್ಬ ಮಹಾರಾಜನಿಗೆ 60,000 ಗಂಡು ಮಕ್ಕಳಿದ್ರು, ಅವರೆಲ್ಲ ಯಾರೋ ಒಬ್ಬ ಋಷಿಯ ಕೋಪದ ದೃಷ್ಟಿಗೆ ಸಿಕ್ಕಿ ಭಸ್ಮವಾಗಿ ಹೋಗ್ತಾರೆ. ಆಮೇಲೆ ಎಲ್ಲೋ ದೇವಲೋಕದಲ್ಲಿ ಬಹಳ ರಭಸವಾಗಿ ಹರಿತಾ ಇದ್ದಂತಹ ಗಂಗೆ ಆ ಶಿವನ ಜಟಿನಲ್ಲಿ ಕೇವಲ ಒಂದು ಸಣ್ಣ ನೀರಿನ ಹನಿಯಾಗಿದ್ಲು ಅಂತಂದರೆ ಕಲ್ಪನೆಗೆ ಸಿಗದೇ ಇರುವಂತಹ ಪ್ರಸಂಗ ಇದು. ಸೊ ಇಲ್ಲಿ ಬೇರೆ ಏನೋ ಒಂದು ಸಿಂಬಾಲಿಕ್ ಮೀನಿಂಗ್ ಇದೆ, ದಟ್ ವಿ ಹ್ಯಾವ್ ಟು ಅನ್ಫೋಲ್ಡ್. ಸೊ ಇಲ್ಲಿ ಬರುವಂತಹ ಪ್ರಶ್ನೆಗಳು ಏನು ಅಂತಂದರೆ, ಹೂ ಈಸ್ ದಿಸ್ ಸಗರ ಮಹಾರಾಜ, ಮತ್ತು ಅವನಿಗೆ ಯಾಕೆ 60,000 ಮಕ್ಕಳಿದ್ರು, ಮತ್ತು ಅವರೆಲ್ಲ ಯಾಕೆ ಕಪಿಲ ಮುನಿಯ ಶಾಪಕ್ಕೆ ಒಳಗಾಗಿ ಭಸ್ಮವಾಗಿ ಹೋದರು. ನೇರವಾದ ಅರ್ಥ ಏನು, ಯಾಕೆ ಶಾಪಕ್ಕೆ ಒಳಗಾದರು ಅಂತಂದ್ರೆ, ಈ 60,000 ಮಕ್ಕಳುಗಳು ಕಪಿಲ ಮುನಿಯನ್ನು ಅವಮಾನ ಮಾಡಿರ್ತಾರೆ ಅದು. ಬಟ್ ದ ಹಿಡನ್ ಮೀನಿಂಗ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದ್ಯಾನ್ ದಿಸ್. ಸೊ ಅವ್ರು ಯಾಕೆ ಕಪಿಲ ಮುನಿಯ ಶಾಪಕ್ಕೆ ಒಳಗಾಗಿ ಭಸ್ಮವಾಗಿ ಹೋಗ್ತಾರೆ. ಆ್ಯಂಡ್ ಕಪಿಲ ಮುನಿ ಬೇರೆಯದೇ ರೀತಿಯಲ್ಲಿ ಅವ್ರನ್ನ ಶಿಕ್ಷಿಸಬಹುದಾಗಿತ್ತು, ಅಥವಾ ಬೇರೊಂದು ರೀತಿಯಲ್ಲಿ ಅವನ ತಪಸ್ಸಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಕೇವಲ 60,000 ಮಕ್ಕಳನ್ನ ತನ್ನ ಅವರ ಮೇಲೆ ದೃಷ್ಟಿ ಹರಿಸಿ ಅವರೆಲ್ಲರನ್ನ ಭಸ್ಮ ಮಾಡುವಂತಹ ಶಕ್ತಿ, ಆ ತಪಸ್ಸಿನ ಶಕ್ತಿಯನ್ನು ಅವನು ಹೊಂದಿದ್ದಾನೆ ಅಂತಂದರೆ, ಈ ಯಾಗದ ಕುದುರೆ ಯಾವ ರೀತಿಯಲ್ಲಿ ಕಳ್ತನ ಆಯಿತು ಅನ್ನುವಂಥದ್ದು ಕೂಡ ಅವನ ದೃಷ್ಟಿನಲ್ಲಿ ಸಿಗತ್ತೆ. ಇಟ್ ಈಸ್ ಪಾಸಿಬಲ್. ಹಿ ಕ್ಯಾನ್ ವೆರಿ ವೆಲ್ ನೋ ದ ಟ್ರೂತ್, ಯಾವ ರೀತಿ ಆಯಿತು ಅನ್ನೋದು ತಿಳ್ಕೊಳ್ಳೋ ಶಕ್ತಿ ಅವನಿಗಿದೆ. ಅದರಿಂದ ಇಂದ್ರ ಇದನ್ನು ಕದ್ದು ತಂದು ಇಲ್ಲಿ ನನ್ನ ಆಶ್ರಮದಲ್ಲಿ ಇಟ್ಟಿದ್ದಾನೆ ಅನ್ನುವಂತಹದ್ದನ್ನು ಅವನು ತನ್ನ ದಿವ್ಯ ದೃಷ್ಟಿಯಿಂದ ತಿಳ್ಕೋಬಹುದಾಗಿತ್ತು. ಆ ದಿವ್ಯ ದೃಷ್ಟಿಯನ್ನು ಆ ರೀತಿ ಉಪಯೋಗಿಸಿದೆ ಇಲ್ಲಿ 60,000 ಮಕ್ಕಳನ್ನ ಕೇವಲ ತನ್ನ ನೋಟದ ಮಾತ್ರದಿಂದಲೇ ಅವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗೋ ಹಾಗೆ ಅವನು ಮಾಡ್ದ ಅಂತಂದರೆ, ದೆರ್ ಮಸ್ಟ್ ಬಿ ಸಮಥಿಂಗ್ ಎಲ್ಸ್, ಬೇರೆ ಏನೋ ಒಂದಿದೆ. ಸೊ ಅದು ಏನಿರಬಹುದು, ಬೇರೆ ರೀತಿಯಲ್ಲಿ ಅವನು ಶಿಕ್ಷೆ ಕೊಡ್ಬೋದಾಗಿತ್ತು. ಆ ರೀತಿ ಶಿಕ್ಷೆ ಕೊಡಲಿಲ್ಲ. ಯಾಕೆ? ಜೊತೆಗೆ ದೇವಲೋಕದಲ್ಲಿದ್ದಂತಹ ಗಂಗೆ, ಅವಳು ಭೂಮಿಗೆ ಬಂದು ಅವ್ರನ್ನ ಪಾವನಗೊಳಿಸಿದ್ಲು. ಸೊ ಗಂಗೆ, ಶಿ ಬಿಲಾಂಗ್ಸ್ ಟು ದಿ ದೇವಲೋಕ. ಅವಳ ರಭಸ, ಫೋರ್ಸು ಎಲ್ಲ ಅಷ್ಟೊಂದಿತ್ತು ಅಂತಂದಾಗ ಅವಳು ಬೇರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಪಾವನ ಮಾಡ್ಬೋದಾಗಿತ್ತು. ಬಿಕಾಸ್ ಶಿ ಈಸ್ ಅ ಪಾವನ ಗಂಗಾ. ಅವಳು ಯಾರನ್ನು ಬೇಕಾದ್ರೂ ಪಾವನ ಮಾಡುವಂತಹ ಶಕ್ತಿಯನ್ನು ಅವಳು ಹೊಂದಿರ್ತಾಳೆ. ಆದರೆ ಈ ರೀತಿ ಭೂಮಿಗೆ ಬರೋದು, ಶಿವನ ಜಟೆನಲ್ಲಿ ಸಿಕ್ಕಾಕೊಳ್ಳುವಂತಹದ್ದು, ಭಗೀರಥ ತಪಸ್ಸು ಮಾಡುವಂತಹದ್ದು, ಇವೆಲ್ಲ ಏನು ತಿಳಿಸುತ್ತೆ? ಸೊ ಇಲ್ಲಿ ಸಗರ ಅಂತ ಹೇಳಿದಾಗ ಅಲ್ಲಿ ಸ ಅಂಡ್ ಗರ, ದ ವೆರಿ ಮೀನಿಂಗ್ ಆಫ್ ಗರ ಅಂತಂದ್ರೆ ದಟ್ ರೆಪ್ರೆಸೆಂಟ್ಸ್ ಪಾಯ್ಸನ್. ಗರ ಅಂತಂದ್ರೆ ಅದರ ಅರ್ಥ ಪಾಯ್ಸನ್. ಸೊ ಸಗರ ಅಂತಂದ್ರೆ ಸ ಪ್ಲಸ್ ಗರ ಮೀನ್ಸ್ ವಿತ್ ಪಾಯ್ಸನ್, ಈ ಅರ್ಥವನ್ನು ಕೊಡುತ್ತೆ. ಸೊ ಈ ಸಂದರ್ಭದಲ್ಲಿ ವಿಷ ಅಂತಂದ್ರೆ ವೇದಾಂತದ ದೃಷ್ಟಿಯಿಂದ ಇಟ್ ಇಸ್ ಕಾಲ್ಡ್ ದಿ ಅವಿದ್ಯೆ, ಅಜ್ಞಾನ. ಅವಿದ್ಯೆ ಮತ್ತು ಅಜ್ಞಾನ ಅನ್ನುವಂತಹದ್ದು ಕೇವಲ ಅಹಂಕಾರವನ್ನು ಮಾತ್ರ ಸೂಚಿಸುತ್ತೆ. ಸೊ ಅದರಿಂದ ಅದನ್ನ ವಿಷ ಅಂತಂದ್ರೆ ಬೇಸಿಕಲಿ ವಾಟ್ ಈಸ್ ದಿ ಮೀನಿಂಗ್ ಆಫ್ ವಿಷ? ವಿಷ ಈಸ್ ದಟ್ ವಿಚ್ ಕೆನಾಟ್ ಬಿ ಡೈಜೆಸ್ಟೆಡ್ ವೆರಿ ಈಸಿಲಿ. ದಟ್ ಈಸ್ ದಿ ಆಕ್ಚುಯಲ್ ಮೀನಿಂಗ್ ಆಫ್ ಪಾಯ್ಸನ್. ಪಾಯ್ಸನ್ ಅಂತಂದ್ರೆ ಯು ಕೆನಾಟ್ ಡೈಜೆಸ್ಟ್ ಇಟ್. ದಟ್ ಈಸ್ ದಿ ಮೀನಿಂಗ್ ಆಫ್ ಪಾಯ್ಸನ್. ಸೊ ಇಲ್ಲಿ ವೇದಾಂತದ ಹಿನ್ನೆಲೆಯಿಂದ ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಪಾಯ್ಸನ್ ಅಂತಂದ್ರೆ ಅವಿದ್ಯೆ, ಇಗ್ನೋರೆನ್ಸ್. ಯಾವುದರ ಬಗ್ಗೆ ಇಗ್ನೋರೆನ್ಸ್ ಅದು? ಸೊ ನಾವೆಲ್ಲ ನಮ್ಮನ್ನು ನಾವು ಜೀವಭಾವದಿಂದ, ದೇಹಭಾವದಿಂದ ನಾವೆಲ್ಲ ಜೀವರುಗಳು ಅಂತ ಅನ್ನಿಸ್ಕೊಂಡಿದ್ದೀವಿ. ಜೀವರುಗಳಾದ ನಾವು ನಮ್ಮನ್ನು ಗುರುತಿಸಿಕೊಂಡಿರುವಂತಹದ್ದೇ ದೇಹ ರೂಪದಿಂದ. ಸೊ ದೇಹ ಭಾವವನ್ನು ಹೊಂದಿರುವಂತಹ ನಾವು
ನಮ್ಮ ಯಾರನ್ನೇ ಆಗಲಿ ಹೂ ಯು ಆರ್, ಯಾರು ನೀನು ಅಂತ ಪ್ರಶ್ನೆ ಮಾಡಿದ್ರೆ ಈ ದೇಹವನ್ನು ತೋರಿಸಿ ಇದು ನಾನು ಅಂತಲೇ ಹೇಳ್ತೀವಿ. ಸೊ ದೇಹವನ್ನು ಗುರುತಿಸಿಕೊಂಡು ದೇಹ ಭಾವದಲ್ಲಿ ನಾವು ಬದುಕು ಮಾಡ್ತಾ ಇರೋಂತಹವರು. ದೇಹ ಭಾವವನ್ನು ನಾವು ಅವಿದ್ಯೆಯ ಕಾರಣದಿಂದ ಗುರುತಿಸಿಕೊಂಡಿರೋದ್ರಿಂದ ದಿಸ್ ಈಸ್ ಎ ರಾಂಗ್ ಐಡೆಂಟಿಫಿಕೇಶನ್. ಸೊ ದೇಹ ಭಾವವನ್ನು ಗುರುತಿಸಿಕೊಂಡಿರುವಂತಹದ್ದು ರಾಂಗ್ ಐಡೆಂಟಿಫಿಕೇಶನ್ ಅಂತಂದ ಮೇಲೆ ವಾಟ್ ಈಸ್ ದಿ ಇಗ್ನೋರೆನ್ಸ್ ಅಂತ ಕೇಳಿದ್ರೆ, ದಟ್ ಇಗ್ನೋರೆನ್ಸ್ ಈಸ್ ನಮ್ಮ ನೈಜ ಸ್ವರೂಪದ ಬಗ್ಗೆ ನಾವು ಜ್ಞಾನವನ್ನು ಹೊಂದಿಲ್ಲ. ವಿ ಡು ನಾಟ್ ನೋ ಹೂ ವಿ ಆರ್, ವಾಟ್ ಈಸ್ ಅವರ್ ಟ್ರೂ ನೇಚರ್ ಅನ್ನೋಂತಹದ್ದು ನಮಗೆ ತಿಳಿದಿಲ್ಲ. ದಟ್ ಈಸ್ ಕಾಲ್ಡ್ ದಿ ಅಜ್ಞಾನ. ಸೊ ನಮಗಿರುವಂತಹ ಇಗ್ನೋರೆನ್ಸ್ ಅಂತಂದರೆ ನಮ್ಮ ಟ್ರೂ ನೇಚರ್ ಏನು ಅನ್ನುವಂತಹದ್ದು ಗೊತ್ತಿಲ್ಲ. ಸೊ ನಾವು ಯಾರು ಅನ್ನುವಂತಹದ್ದು ನಾವು ತಿಳ್ಕೊಂಡಿಲ್ಲದೆ ಇರೋ ಇದನ್ನ ದಿಸ್ ಈಸ್ ಕಾಲ್ಡ್ ಗರ. ಸೊ ಈ ಅರ್ಥದಲ್ಲಿ ಎವ್ರಿ ಜೀವ ಈಸ್ ಸಗರ. ಸೊ ಎವ್ರಿ ಜೀವ ಈಸ್ ವಿತ್ ದಿಸ್ ಅಗ್ನೋರೆನ್ಸ್, ಸಗರ ವಿತ್ ಪಾಯ್ಸನ್. ಸೊ ಎವ್ರಿ ಜೀವ ಈಸ್ ಸಗರ ಬಿಕಾಸ್ ಆಫ್ ಅವಿದ್ಯೆ ಅಂಡ್ ಅಜ್ಞಾನ. ವೇದಾಂತದಲ್ಲಿ ಬಹಳ ಸ್ಪಷ್ಟವಾಗಿ ಅನೇಕ ಉಪನಿಷತ್ಗಳು, ಒಬ್ಬ ಗುರು ಆಚಾರ್ಯ ಅವರೆಲ್ಲ ಈ ಒಂದು ಸತ್ಯವನ್ನು ಅಲ್ಲಲ್ಲಿ ಹೇಳ್ತಾನೆ ಇರ್ತಾರೆ. ಏನು ಅಂತಂದ್ರೆ, ನಮಗೆ ಯಾಕೆ ಜನ್ಮ ಸಿಕ್ಕಿದೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಸ್ವಲ್ಪ ಅನುಸರಿಸಿದರೆ, ಅಂದರೆ ಆ ಪ್ರಶ್ನೆಯ ಮೂಲವನ್ನು ನಾವು ಹಿಂಬಾಲಿಸಿಕೊಂಡು ಹೋದರೆ ನಮಗೆ ಸಿಗುವಂತಹ ಒಂದು ಪರಿಹಾರ, ಅಥವಾ ನಮಗೆ ವೇದಾಂತ, ಉಪನಿಷತ್ತುಗಳು, ಶಾಸ್ತ್ರ, ಒಬ್ಬ ಗುರು ಆಚಾರ್ಯ ಅವನು ತಿಳಿಸುವಂತಹ ಸತ್ಯ ಏನು ಅಂತಂದರೆ, ಯಾಕೆ ಜನ್ಮ ಸಿಕ್ಕಿದೆ ಅಂತಂದರೆ, ಈ ಜನ್ಮ ಸಿಕ್ಕಿರುವಂತಹದ್ದೇ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ಅಜ್ಞಾನ ಮತ್ತು ಅವಿದ್ಯೆಯ ಕಾರಣದಿಂದ ನಾವು ಜನ್ಮವನ್ನು ಪಡ್ಕೊಳ್ಳೋ ಹಾಗಾಯಿತು. ಬಟ್ ಈ ಜೀವಗಳು ಅಂತ ನಮ್ಮನ್ನು ನಾವು ಗುರುತಿಸಿಕೊಳ್ಳುವ ಮಧ್ಯದಲ್ಲಿ ಅಲ್ಲಲ್ಲಿ ದೇರ್ ಆರ್ ಮೆನಿ 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 ರಿಯಲೈಸ್ಡ್ ಮಾಸ್ಟರ್ಸ್ ಆಲ್ಸೋ. ಸೊ ಈ ರಿಯಲೈಸ್ಡ್ ಮಾಸ್ಟರ್ಸ್ ಅಂತಂದರೆ ಅವರುಗಳಿಗೆ ಈ ಒಂದು ಜ್ಞಾನ ಸಿಕ್ಕಿದೆ, ಅವ್ರಿಗೆ ತಮ್ಮ ಸ್ವರೂಪ ಜ್ಞಾನ ಅವ್ರಿಗೆ ಗೊತ್ತಿದೆ, ಸಾಕ್ಷಾತ್ಕಾರ ಮಾಡ್ಕೊಂಡಿರೋಂತಹವರು. ಸೊ ಅವರೆಲ್ಲರಿಗೂ ಕೂಡ ನಾವು ನಮ್ಮನ್ನು ಹೇಗೆ ದೇಹದೊಂದಿಗೆ ಗುರುತಿಸಿಕೊಂಡು ದೇಹ ಭಾವ ಅಥವಾ ಜೀವಭಾವದಲ್ಲಿ ನಾವು ಬದುಕ್ತಾ ಇದ್ದೀವಿ, ದೀಸ್ ರಿಯಲೈಸ್ಡ್ ಮಾಸ್ಟರ್ಸ್ ದೇ ಆರ್ ಇನ್ ದಿ ಆತ್ಮಭಾವ. ಫಾರ್ ದೆಮ್, ಫಾರ್ ದ ರಿಯಲೈಸ್ಡ್ ಮಾಸ್ಟರ್ಸ್, ದೇಹ is a tool for them, whereas for the ignorant people like us, ಜೀವ ಅಂತ ಕರ್ಕೊಳ್ಳುವಂತಹ ನಮ್ಮಗಳಿಗೆ ದೇಹ ಅನ್ನುವಂತಹದ್ದು ನಾನು, ಈ ಅರಿವು ನಮಗೆ ಸಿಗುತ್ತೆ. ಫಾರ್ ಎ ರಿಯಲೈಸ್ಡ್ ಮಾಸ್ಟರ್ ದೇಹ ಇಸ್ ಎ ಟೂಲ್. ಯಾಕೆ ಅಂತಂದರೆ ಹಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ಇನ್ ದಿ ಆತ್ಮಭಾವದಲ್ಲಿ ಇರ್ತಾನೆ ಅವನು. ಸೊ ಅಂತಹ ರಿಯಲೈಸ್ಡ್ ಮಾಸ್ಟರ್ಸ್ಗಳನ್ನ ಹೊರತುಪಡಿಸಿದ್ರೆ ಉಳಿದಂತಹ ಎಲ್ಲ ಜೀವಿಗಳು ಅಂತಂದರೆ ಆಲ್ ಜೀವಾಸ್ ಆರ್ ಸಗರ ಓನ್ಲಿ. ನಾವೆಲ್ಲರೂ ಕೂಡ ವಿ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಸಗರ. ಸೊ ಎವ್ರಿ ಜೀವ ಈಸ್ ಇಗ್ನೋರೆಂಟ್ ಅನ್ನುವಂತಹದ್ದು ಗೊತ್ತಾಯಿತು. ದಿ ಸನ್ ಆಫ್ ಇಗ್ನೋರೆನ್ಸ್ ಈಸ್ ಕಾಲ್ಡ್ ದಿ ಥಾಟ್ಸ್. ದಿ ಸನ್ ಆಫ್ ಇಗ್ನೋರೆನ್ಸ್ ಈಸ್ ಕಾಲ್ಡ್ ದಿ ಥಾಟ್ಸ್. ವೇದಾಂತದಲ್ಲಿ ಈ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ, ಅವುಗಳ ಸಾಮಾನ್ಯ ಅರ್ಥ ಆಲೋಚನೆಗಳು ಅನ್ನೋ ರೀತಿಯಲ್ಲಿ ತಿಳ್ಕೊಂಡ್ರೂ ವೇದಾಂತದಲ್ಲಿ ಇದನ್ನು ವೃತ್ತಿಗಳು ಅಂತ ಕರೀತಾರೆ. ಸೊ ದಿ ಸನ್ ಆಫ್ ಇಗ್ನೋರೆನ್ಸ್ ಈಸ್ ಕಾಲ್ಡ್ ದಿ ಥಾಟ್ಸ್ ಅಂತಂದರೆ there are 60,000 thoughts for this jiva sagara. So which have these 60,000 thoughts have emerged from sagara antandre because of this ignorance these 60,000 thoughts appeared.
ಸೊ ಹೀಗೆ ಥಾಟ್ಸ್ ಅಂತ ಹೇಳಿದಾಗ ಅದನ್ನು ನಾವು ವೃತ್ತಿ ಅಂತ ಕರಿತೀವಿ ವೇದಾಂತದಲ್ಲಿ. ಸೊ ಸಾಮಾನ್ಯವಾಗಿ ಈ ಆಲೋಚನೆಗಳು ಎಲ್ಲಿರುತ್ತೆ ಅಂತಂದಾಗ ನಾವು ನಮ್ಮ ತಲೆಯಲ್ಲಿ ಇಷ್ಟೊಂದು ವೃತ್ತಿ, ತಲೆ ಅಂತ ಹೇಳಿದಾಗ ನಾವು ಕೆಲವು ಸಂದರ್ಭಗಳಲ್ಲಿ ಅದನ್ನು ಚಿತ್ತ ಅಂತ ಕೂಡ ಹೇಳ್ತೀವಿ. ಸೊ ತಲೆಯಲ್ಲಿ ಇಷ್ಟೊಂದು ಆಲೋಚನೆಗಳು ಅಥವಾ ಚಿತ್ತದಲ್ಲಿ ಇಷ್ಟೊಂದು ವೃತ್ತಿಗಳು, ಈ ವೃತ್ತಿಗಳು ಯಾವುದೂ ಕೂಡ ಆಕ್ಚುಲ್ ಆಗಿ ಚಿತ್ತ ಅಂತ ಹೇಳಿದಾಗ ವೃತ್ತಿಗಳು ಅಲ್ಲಿ ಬೇಕಾಗೇ ಇಲ್ಲ. ಬಿಕಾಸ್ ದೇರ್ ಆರ್ ವೃತ್ತೀಸ್ ಇನ್ ದಿ ಚಿತ್ತ, ಬಿಕಾಸ್ ಆಫ್ ದಟ್ ಈ ಜೀವ ಅಂತ ಅನ್ನಿಸ್ಕೊಂಡಿರೋಂತಹವನು ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಜಾಯ್ಸ್ ಅಂಡ್ ಸಾರೋಸ್ ಅಂತಂದ್ರೆ ಅವನ ದುಃಖ ಮತ್ತು ಸಂತೋಷ ಈ ಎಲ್ಲ ಅನುಭವಗಳು ಅವನಿಗೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಹಿ ಹಸ್ ಗಾಟ್ ಸೋ ಮಚ್ ವೃತ್ತೀಸ್ ಇನ್ ಹಿಸ್ ಚಿತ್ತ. ಅವೆಲ್ಲ ಖಾಲಿ ಆಗಬೇಕು, ಮತ್ತೆ ಮತ್ತೆ ಚಿತ್ತ ತುಂಬತಾನೆ ಇರುತ್ತೆ ವೃತ್ತಿಗಳಿಂದ. ಪತಾಂಜಲಿ ಯೋಗ ಸೂತ್ರದಲ್ಲಿ ವಾಟ್ ಈಸ್ ಯೋಗ ಅಂತ ಹೇಳಿದಾಗ ಅಲ್ಲಿ ಋಷಿ ಏನು ಹೇಳ್ತಾನೆ ಅಂತಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತದಲ್ಲಿರುವಂತಹ ಎಲ್ಲ ವೃತ್ತಿಗಳನ್ನು ನಾಶಪಡಿಸ್ಕೊಂಡಿರುವಂತಹವನು, ಆ ಒಂದು ಸಂದರ್ಭವನ್ನು ಯೋಗ. ಸೊ ಹಿಯರ್ ಅಕಾರ್ಡಿಂಗ್ ಟು ದಟ್ ಯೋಗ ಅಂತಂದ್ರೆ ಬಿಡುಗಡೆ, ಮುಕ್ತಿ, ದಟ್ ಈಸ್ ದಿ ಮೀನಿಂಗ್. ಸೊ ಇಲ್ಲಿ ಇಷ್ಟೊಂದು ಥಾಟ್ಸ್ಗಳು ತಲೆನಲ್ಲಿದೆ ಅಂತಂದಾಗ ಐದರ್ ಯು ವಿಲ್ ಸಫರ್ ಆರ್ ಯು ವಿಲ್ ಎಂಜಾಯ್. ಬಟ್ ಟು ಸಫರ್ ಅಂಡ್ ಆಲ್ಸೋ ಟು ಎಂಜಾಯ್ ಯು ನೀಡ್ ಎ ಬಾಡಿ, ಯು ನೀಡ್ ಎ ಜನ್ಮ. ಸೊ ಯಾಕೆ ನಮಗೆ ಜನ್ಮ ಸಿಗ್ತಾ ಇದೆ ಅಂತಂದರೆ ಹೀಗೆ ಚಿತ್ತದಲ್ಲಿರುವಂತಹ ಆ ವೃತ್ತಿಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ, ಆ ಕರ್ಮಗಳನ್ನು, ಆ ಸಂಸ್ಕಾರಗಳನ್ನು, ವಾಸನಾಗಳು ಅಂತ ಹೇಳ್ತೀವಿ. ಅವೆಲ್ಲವನ್ನು ನಾವು ಅನುಭವಿಸಬೇಕಾಗಿರೋದ್ರಿಂದ ಮತ್ತೆ ಮತ್ತೆ ನಾವು ಜನ್ಮವನ್ನು ತಗೋತಾನೆ ಇರ್ತೀವಿ. ದಟ್ ಮೀನ್ಸ್ ಚಿತ್ತದಲ್ಲಿ ವೃತ್ತಿಗಳು ಇರಬಾರ್ದು. ಸೊ ವಿ ಹ್ಯಾವ್ ಟು ಕ್ಲೆನ್ಸ್, ಅವೆಲ್ಲವನ್ನು ನಾವು ನಾಶಪಡಿಸ್ಕೋಬೇಕು. ದಟ್ ಈಸ್ ದಿ ಎಕ್ಸಾಕ್ಟ್ ಮೀನಿಂಗ್. ಈ ಚಿತ್ತವೃತ್ತಿ ಅಂತ ನಾವೇನು ಈ ಒಂದು ಪತಾಂಜಲಿ ಯೋಗ ಸೂತ್ರದಲ್ಲಿ ನೋಡ್ತೀವಿ. ಸೊ ಅಂತಹ ಒಂದು ಯೋಗ ನಮಗೆ ಬೇಕು ಅಂತಂದರೆ ಚಿತ್ತದಲ್ಲಿರುವಂತಹ ಅಷ್ಟೂ ವೃತ್ತಿಗಳು ಕೂಡ ನಾಶವಾಗಬೇಕು. ಸೊ ಈ ಅರ್ಥದಲ್ಲಿ 60,000 ಮಕ್ಕಳುಗಳು ಆಫ್ ಸಗರ, ಅಗೇನ್ ಸಗರ ಮೀನ್ಸ್ ಹಿಯರ್ ಜೀವ. ಆ ಜೀವನ ತಲೆನಲ್ಲಿ ಅಷ್ಟೊಂದು ವೃತ್ತಿಗಳಿದೆ, ಅಷ್ಟೊಂದು ಥಾಟ್ಸ್ಗಳಿದೆ, ಅದು ಒಳ್ಳೆಯದಲ್ಲ. ಸೊ ಆ ಎಲ್ಲ ಥಾಟ್ಸ್ಗಳು ಪಾವನವಾಗಬೇಕು, ಅವೆಲ್ಲ ನಿವೃತ್ತಿ ಆಗಬೇಕು, ಅವೆಲ್ಲ ಹೋಗಬೇಕು. ಅದ್ಯಾವುದು ಉಳ್ಕೋಬಾರ್ದು ಅಂತಂದರೆ ಇಟ್ ಈಸ್ ಟು ಬಿ ಪ್ಯೂರಿಫೈಡ್. ಸೊ ಈ ಅರ್ಥ ಬರುತ್ತೆ. ಸೊ ದೀಸ್ ವೃತ್ತೀಸ್ ಅವೆಲ್ಲ ಇಟ್ ಶುಡ್ ಗೆಟ್ ಬರ್ನ್ಡ್. ಆ ವೃತ್ತಿಗಳೆಲ್ಲ ಭಸ್ಮವಾಗಿ ಹೋಗಬೇಕು, ಉಳ್ಕೋಬಾರದು. ಸೊ ಈ ಕಾರಣದಿಂದ ಅಲ್ಲಿ ಕಪಿಲ ಮುನಿ ಏನು ಮಾಡ್ತಾನೆ, ಆ ವೃತ್ತಿಗಳು ಇಲ್ಲಿ ಹೇಗೆ ನಾವು ಸುಟ್ಟು ಭಸ್ಮವಾದವು ಅಂತ ಇಲ್ಲಿ ಹೇಳ್ತೀವಿ, ಪಾವನ ಆಗಬೇಕು ಅಂತಂದರೆ ಅದು ಇರಬಾರ್ದು. ಸೊ ಇರಬಾರ್ದು ಅನ್ನೋದಕ್ಕೆ ಅದನ್ನು ಇಲ್ಲಿ ಸುಟ್ಟು ಭಸ್ಮವನ್ನು ಮಾಡ್ದ ಅಂತ. ಸೊ ಅಲ್ಲಿ ಪೌರಾಣಿಕ ಕಥೆಯಲ್ಲಿ ಏನಾಗುತ್ತೆ, ಅದರ ಹಿನ್ನೆಲೆಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಸಗರನ 60,000 ಮಕ್ಕಳುಗಳನ್ನು ತನ್ನ ದೃಷ್ಟಿ, ಕೇವಲ ತನ್ನ ನೋಟದಿಂದ ಅವನು ಇವರೆಲ್ಲರನ್ನ ಭಸ್ಮ ಮಾಡಿದ. ಭಸ್ಮ ಯಾಕೆ ಮಾಡ್ದ ಅಂತಂದರೆ ಬಿಕಾಸ್ ಅವರೆಲ್ಲರೂ ಪಾವನವಾಗಬೇಕಾಗಿತ್ತು, ಅವರೆಲ್ಲರಿಗೂ ಒಂದು ಮುಕ್ತಿ ಬೇಕಿತ್ತು, ಅವರೆಲ್ಲರಿಗೂ ಬಿಡುಗಡೆ ಬೇಕಿತ್ತು. ಸೊ ಇಲ್ಲಿ ವೇದಾಂತವನ್ನು ಮತ್ತೆ ಇಲ್ಲಿಗೆ ನಾವು ಅಪ್ಲೈ ಮಾಡಿಕೊಂಡಾಗ ಚಿತ್ತದಲ್ಲಿ ಅಷ್ಟೊಂದು ವೃತ್ತಿ ಇರೋದರಿಂದ ಅಲ್ಲಿ ಇಟ್ ಶುಡ್ ಗೆಟ್ ಬರ್ನ್ಡ್, ಅವೆಲ್ಲ ನಿವೃತ್ತಿ ಆಗಬೇಕು. ಸೊ ಆ ಅರ್ಥವನ್ನು ನಾವು ತಗೋಬೇಕಾಗತ್ತೆ. ಸೊ ದಿಸ್ ಈಸ್ ದಿ ಸಿಂಬಾಲಿಕ್ ಮೀನಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಸಂಗ. ಸೊ ಇಲ್ಲಿ ವೃತ್ತೀಸ್ ಅಂತ ಹೇಳಿದಾಗ ಗೆಟಿಂಗ್ ನೆಗೆಟೆಡ್. ವೆನ್ ವಿ ಗೆಟ್ ದಿ ಕ್ಲಾರಿಟಿ ಇನ್ ದಿ ಮೈಂಡ್, ವೃತ್ತಿಗಳು ನಾಶ ಆಗುತ್ತೆ ಯಾವಾಗ ಅಂತಂದರೆ ದಿಸ್ ವೃತ್ತಿಗಳು ಇಸ್ ಬಿಕಾಸ್ ಆಫ್ ದಿ ಅವಿದ್ಯೆ ಅಂಡ್ ಅಜ್ಞಾನ. ಬಿಕಾಸ್ ಆಫ್ ದಿ ಅವಿದ್ಯೆ ಅಂಡ್ ಅಜ್ಞಾನ ದೇರ್ ಆರ್ ವೃತ್ತೀಸ್ ದಟ್ ಆರ್ ಅಪಿಯರ್ಡ್ ಇನ್ ದಿ ಚಿತ್ತ. ಯಾಕೆ ಅಪಿಯರ್ ಆಗಿದೆ ಅಂತಂದರೆ ಬಿಕಾಸ್ ಆಫ್ ಅಜ್ಞಾನ. ಸೊ ಇಲ್ಲಿ ಈ ಎಲ್ಲ ವೃತ್ತಿಗಳು ಕೂಡ ನಾಶವಾಗಬೇಕು ಅಂತಂದಾಗ ಅಲ್ಲಿ ಅಜ್ಞಾನ ಇರಬಾರ್ದು, ಜ್ಞಾನ ಶುಡ್ ಎಂಟರ್. ಸೊ ಜ್ಞಾನ ಅಲೋನ್. ಅದಕ್ಕೆ
ಜ್ಞಾನ ಏವ ಅಂತ ಹೇಳ್ತಾರೆ. ಉಪನಿಷತ್ನಲ್ಲಿ ಮುಕ್ತಿಗೆ ಜ್ಞಾನ ಏವ ಕಾರಣ ಅಂತಲೇ ಹೇಳ್ತಾರೆ. ಸೊ ಇಟ್ ಈಸ್ ಕಾಲ್ಡ್ ದಿ ನಾಲೆಡ್ಜ್ ಆರ್ ಜ್ಞಾನ. ಸೊ ಈ ಪ್ರಕಾರ ಥಾಟ್ಸ್ ಆರ್ ನಥಿಂಗ್ ಬಟ್ ದಿ ಅಪಿಯರೆನ್ಸಸ್. ಆ್ಯಕ್ಚುಲಿ ಥಾಟ್ಸ್ ಅಂತಂದ್ರೆ ಏನು? ಅವು ಸ್ಥೂಲವಾಗಿ ಅಲ್ಲಿ ಏನೂ ಇರೋದೇ ಇಲ್ಲ. ಅದಕ್ಕೆ ಒಂದು ರೂಪವಾಗಲಿ ಗಾತ್ರವಾಗಲಿ ಎವ್ರಿಥಿಂಗ್ ಈಸ್ ಇಮ್ಯಾಜಿನೇಷನ್, ಇಲ್ಯೂಷನ್, ಕಲ್ಪನೆ. ನಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನರ್ಥ? ಈಸ್ ಇಟ್ ರಿಯಲಿ ರನ್ನಿಂಗ್ ಇನ್ ದಿ ಹೆಡ್? ನೋ, ಇಟ್ ಈಸ್ ಓನ್ಲಿ ಎನ್ ಇಮ್ಯಾಜಿನೇಷನ್. ಇಟ್ ಈಸ್ ಅಪಿಯರಿಂಗ್ ಆಸ್ ಥಾಟ್. ಸೊ ದೀಸ್ ಥಾಟ್ಸ್ ಆರ್ ನಥಿಂಗ್ ಬಟ್ ದಿ ಅಪಿಯರೆನ್ಸಸ್. ಇದು ಇಂತಹ ವೃತ್ತಿಗಳು ನಾಶವಾಗಬೇಕು ಅಂತಂದರೆ ಶ್ರವಣದಿಂದ ಸಿಗುವಂತಹ ಯಾವ ಒಂದು ಕ್ಲಾರಿಟಿ ಅಷ್ಟು ಮಾತ್ರಕ್ಕೆ ಇದು ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅಲ್ಲಿ ಕೇವಲ ಶ್ರವಣ ಅನ್ನುವಂತಹದ್ದು ನಿನಗೆ ಒಂದು ವಿಚಾರವನ್ನು ಮುಟ್ಟಿಸುತ್ತೆ, ಅದಿನ್ನೂ ಜ್ಞಾನವಾಗಿ ಪರಿವರ್ತನೆ ಆಗಿರೋದಿಲ್ಲ. ಯಾಕೆಂತಂದರೆ ಶ್ರವಣಕ್ಕೆ ಸಿಗುವಂತಹದ್ದು ಎಲ್ಲವೂ ಜ್ಞಾನ ಅಂತ ಆ ರೀತಿಯೇ ಆದರೆ ದೆನ್ ದೆರ್ ಈಸ್ ನೋ ಸ್ಕೋಪ್ ಫಾರ್ ಮನನ ಆ್ಯಂಡ್ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಧಿಧ್ಯಾಸನ ಅಂತ ಹೇಳ್ತೀವಿ. ಶ್ರವಣ, ಮನನ ಆ್ಯಂಡ್ ನಿಧಿಧ್ಯಾಸನ. ಶ್ರವಣದಿಂದಲೇ ಎಲ್ಲವೂ ಸಾಧ್ಯ ಅನ್ನುವಂತಹದ್ದೇ ಆದರೆ ದೆರ್ ಈಸ್ ನೋ ಸ್ಕೋಪ್ ಫಾರ್ ಮನನ ಆ್ಯಂಡ್ ನೋ ಸ್ಕೋಪ್ ಫಾರ್ ನಿಧಿಧ್ಯಾಸನ. ಸೊ ಅದರಿಂದ ಚಿತ್ತದಲ್ಲಿ ಇಂತಹ ವೃತ್ತಿಗಳಿದೆ, ಇದ್ಯಾವುದು ಇರಬಾರ್ದು. ಸೊ ಜ್ಞಾನ ಹ್ಯಾಸ್ ಟು ಎಂಟರ್, ದೆನ್ ದೀಸ್ ವೃತ್ತೀಸ್ ವಿಲ್ ಡಿಸಪಿಯರ್ ಅಂತ ಹೇಳಿದಾಗ ಆ ಜ್ಞಾನ ಅನ್ನುವಂತಹದ್ದು ಕೇವಲ ಶ್ರವಣ ಮಾತ್ರದಿಂದ ಸಿಗತ್ತೆ ಅಂತ ಏನಿಲ್ಲ. ಶ್ರವಣ ದಟ್ ಈಸ್ ದಿ ಫಸ್ಟ್ ಸ್ಟೇಜ್. ವಿ ಗೆಟ್ ಸಮ್ ಇನ್ಫಾರ್ಮೇಶನ್, ದಟ್ಸ್ ಆಲ್. ಸೊ ಅದು ಜ್ಞಾನವಾಗಿ ಪರಿವರ್ತನೆ ಆಗಬೇಕು. ಸೊ ದ ಜ್ಞಾನ ಗಂಗಾ ದಟ್ ಹ್ಯಾಸ್ ಟು ಹ್ಯಾಪನ್, ದಟ್ ಹ್ಯಾಸ್ ಟು ಫ್ಲೋ ಇನ್ ಅವರ್ ಮೈಂಡ್. Then only it is possible that we can abide ourselves in the truth. ಸೊ ಗಂಗೆಯನ್ನು ಕುರಿತು ನಾವು ಹೇಳಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಶಿ ಫ್ಲೋಸ್ ಅಂತ ಹೇಳ್ತೀವಿ. ಗಂಗೆ ಅನ್ನುವಂತಹದ್ದನ್ನು ಅವಳು ಹರಿತಾ ಇದ್ದಾಳೆ, ಹರಿಯುತ್ತಿದ್ದಾಳೆ ಅಂತ ಹೇಳ್ತೀವಿ ನಾವು. ಸೊ ಗಂಗೆ ಅಂತಂದರೆ ಶಿ ಫ್ಲೋಸ್. ಅದೇ ರೀತಿ ನಾವು ಜ್ಞಾನ ಅಂತ ಹೇಳಿದಾಗ ಕೂಡ ಸರಿಯಾಗಿ ಹೇಳಬೇಕು ಅಂತಂದರೆ ಜ್ಞಾನ ಅನ್ನುವಂತಹದ್ದು ಹರಿದು ಬಂದಿದೆ ಅಂತಲೇ ನಾವು ಹೇಳ್ತೀವಿ. ಒಂದು ಗುರು ಪರಂಪರೆ ಅಂತ ಹೇಳಿದಾಗ ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿನಿಗೆ ಆ ಜ್ಞಾನ ಸಿಗುತ್ತೆ, ಆ ಗುರುವಿನಿಂದ ಮತ್ತೊಬ್ಬ ಗುರುವಿಗೆ ಜ್ಞಾನ ಸಿಗುತ್ತೆ, ಆ ಗುರುವಿನಿಂದ ನಂತರ ಶಿಷ್ಯನಿಗೆ, ಆ ಶಿಷ್ಯ ಮತ್ತೆ ಗುರುವಾಗ್ತಾನೆ, ಅವನಿಂದ ಮತ್ತೆ ಜ್ಞಾನ ಸಿಗುತ್ತೆ. ಹೀಗೆ ಈ ಜ್ಞಾನ ಅನ್ನುವಂತಹದ್ದು ಈ ಗುರು ಪರಂಪರೆ ಅಂತ ಏನಿದೆ ಆ ಪರಂಪರೆಯಲ್ಲಿ ಹರಿದು ಬರುವಂತಹದ್ದು. ಆದ್ರಿಂದ ಗಂಗೆ ಅಂತ ಹೇಳಿದಾಗ ನಾವು ಹೇಗೆ ಶಿ ಫ್ಲೋಸ್ ಅಂತ ಹೇಳ್ತೀವಿ, ಅದೇ ರೀತಿ ಜ್ಞಾನ ಅಂತ ಹೇಳಿದಾಗ ಕೂಡ ಇಟ್ ಹ್ಯಾಸ್ ಟು ಫ್ಲೋ. ಸೊ ಅದರಿಂದ ಜ್ಞಾನ ಅನ್ನುವಂತಹ ಶಬ್ದ ಬಂದಾಗ ಕೂಡ ವಿ ಆಫನ್ ಸೇ ಇಟ್ ಈಸ್ ಜ್ಞಾನ ಗಂಗಾ. ಗಂಗೆ ಹೇಗೆ ಹರಿತಾಳೆ ಆ ರೀತಿಯಲ್ಲಿ ದಿಸ್ ಜ್ಞಾನ ಶುಡ್ ಆಲ್ಸೋ ಫ್ಲೋ. ಸೊ ಅದರಿಂದ ಜ್ಞಾನ ಗಂಗಾ ಅಂತಾನೆ ಹೇಳ್ತೀವಿ. ಸೊ ಹೀಗೆ ಥಾಟ್ಸ್ ಗಾಟ್ ನೆಗೇಟೆಡ್. ಬಟ್ ಅವರ್ ಅಬೈಡೆನ್ಸ್ ಇನ್ ಟ್ರೂತ್ comes only when it gets purified by ಜ್ಞಾನ ಗಂಗಾ. ಆ ಒಂದು ಜ್ಞಾನ ಅನ್ನುವಂತಹದ್ದು ನಮ್ಮಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ದಟ್ ವಿ ಕ್ಯಾನ್ ಅಬೈಡ್ ಇನ್ ದಿ ಟ್ರೂತ್. ಸೊ ಪುರಾಣ ಸ್ಟೋರಿ ಅನ್ನುವಂತಹದ್ದು ಈ ರೀತಿ ಇನ್ಫಾರ್ಮೇಶನ್ ಕೊಡುತ್ತೆ. ಬಟ್ ವಿ ಹ್ಯಾವ್ ಟು ಗ್ರಾಸ್ಪ್ ದಿ ಸಟಲ್ ನಾಲೆಡ್ಜ್ ವಿಚ್ ಈಸ್ ಹಿಡನ್ ದೇರ್ ಇನ್ ದಿ ಸ್ಟೋರಿ. ಸೊ ಅದರಿಂದ ಪುರಾಣದ ಕಥೆಗಳು ಅಂತ ಹೇಳಿದಾಗ ಅಲ್ಲಿ ಎಲ್ಲೆಲ್ಲಿ ಉತ್ಪ್ರೇಕ್ಷೆ ಇದೆ ಆ ಉತ್ಪ್ರೇಕ್ಷೆಯನ್ನು ನಾವು ಅಪಹಾಸ್ಯ ಮಾಡೋದಕ್ಕಿಂತ ವಿ ಟ್ರೈ ಟು ಕಾಂಟಂಪ್ಲೇಟ್ ವೈ ಇಟ್ ಈಸ್ ಸೆಟ್. ಸೊ ಪುರಾಣದಲ್ಲಿ ಇದನ್ನು ಯಾಕೆ ಈ ರೀತಿ ಹೇಳಿದ್ದಾರೆ. ಸೊ ಅದರ್ವೈಸ್ ಇಟ್ ಈಸ್ ಜಸ್ಟ್ ಎ ಸ್ಟೋರಿ. ಮಕ್ಕಳುಗಳು ಮಲ್ಕೋಬೇಕಾದ್ರೆ ನಾವು ಏನು ಕಥೆಗಳನ್ನು ಹೇಳ್ತೀವಿ ಆ ಕಥೆಗಳನ್ನು ಹೇಳಿದಾಗ ಆ ಮಕ್ಕಳ ಕಲ್ಪನೆಗೆ ಅದು ಸಿಗೋದಿಲ್ಲ, ಬಹಳ ದೊಡ್ಡದಾಗಿ ಕಾಣುತ್ತೆ. ಸೊ ದೇ ಎಂಜಾಯ್. ದೇವಲೋಕದಿಂದ ಗಂಗೆ ಹರಿದು ಬಂದು ಅಷ್ಟು ಫೋರ್ಸಲ್ಲಿ ಇದ್ದವಳನ್ನ ಶಿವನ ಜಟೆನಲ್ಲಿ ಅವಳು ಸಿಕ್ಕಾಕೊಂಡ್ಬಿಟ್ಲು ಅಂತೆಲ್ಲ ಹೇಳಿದಾಗ ಮಕ್ಕಳಿಗೆ ಅವೆಲ್ಲ ಒಂದು ರೀತಿಯ ಅದ್ಭುತವಾದ ಕಲ್ಪನೆಗಳದು. ಬಿಯಾಂಡ್ ಮಕ್ಕಳಿಗೆ ಥಿಂಕ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಆ ಕಲ್ಪನೆಗಳ ಆ ಇಮ್ಯಾಜಿನೇಷನ್ನೇ ಅವರು ಬಹಳ ಅದ್ಭುತವಾಗಿ ಅನುಭವಿಸ್ತಾರೆ. ಸೊ ಇಟ್ಸ್ ಎ ಸ್ಟೋರಿ ಫಾರ್ ದಿ ಮಕ್ಕಳು.
ಬಟ್ ಪುರಾಣ ಅಂತ ಹೇಳಿದಾಗ ಇಟ್ ಶುಡ್ ನಾಟ್ ಬಿ ಜಸ್ಟ್ ಎ ಸ್ಟೋರಿ, ದೆರ್ ಈಸ್ ಆಲ್ವೇಸ್ ಎ ಮೆಸೇಜ್. ಸೊ ಆ ಮೆಸೇಜನ್ನು ನಾವು ತಗೋಬೇಕಾಗತ್ತೆ. ಸೊ ಈ ಕಾರಣದಿಂದ ಯಾವುದೇ ಒಂದು ಪೌರಾಣಿಕ ಅದನ್ನು ನಾವು ಅಧ್ಯಯನ ಮಾಡುವಾಗ ಅಲ್ಲಿ ಬರುವಂತಹ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಆಗಿರ್ಬೋದು, ಅಲ್ಲಿ ಏನೋ ಒಂದು ಸಿಂಬಾಲಿಕ್, ಏನೋ ಒಂದು ಸಾಂಕೇತಿಕವಾದ ಒಂದು ಅರ್ಥ ಇದೆ. ಲೆಟ್ಸ್ ಟ್ರೈ ಟು ಅನಲೈಸ್, ಅದು ಗೊತ್ತಾಗ್ತದೆ ಕೇಳಿ ತಿಳ್ಕೊಳ್ಳುವಂತಹದ್ದು. ಹೀಗೆ ವಿ ಕ್ಯಾನ್ ಫೈಂಡ್ ಇಟ್ ಔಟ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.